8ನೇ ತರಗತಿ ಕನ್ನಡ. ಪದ್ಯ 1 ಕನ್ನಡಿಗರ ತಾಯಿ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ರಾಷ್ಟ್ರಕವಿ ಎಂ ಗೋವಿಂದ ಪೈ. ಸ್ಥಳ ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ. ಕಾಲ 1883 ರಿಂದ 1963. ಕವನ ಸಂಕಲನ ಗಿಳಿವಿಂಡು, ನಂದಾದೀಪ ಮುಂತಾದವು. ಪ್ರಶಸ್ತಿ ರಾಷ್ಟ್ರಕವಿ ಪ್ರಶಸ್ತಿ. ಪ್ರಸಿದ್ಧಿ ಪ್ರಾಸ ಬಿಟ್ಟು ಪದ್ಯ ರಚಿಸಿದ ಮೊದಲ ಕವಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾದವರು. ಪ್ರಸ್ತುತ ಪದ್ಯವನ್ನು ಎನ್.ಎಸ್. ರಘುನಾಥನ್ ಅವರು ಸಂಪಾದಿಸಿರುವ ಶತಮಾನದ ಮಕ್ಕಳ ಸಾಹಿತ್ಯ ಸಂಕಲನದಿಂದ ಆರಿಸಿ ಸಂಪಾದಿಸಿ ನಿಗದಿಪಡಿಸಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಮ್ಮನ್ನು ಆಳುವವಳು ಯಾರು? ಉತ್ತರ: ನಮ್ಮನ್ನು ಆಳುವವಳು ಕನ್ನಡಾಂಬೆ. ಪ್ರಶ್ನೆ 2. ಲತೆ ಯಾವುದನ್ನೆಲ್ಲ ನೀಡುತ್ತದೆ? ಉತ್ತರ: ಲತೆ ಪತ್ರ ಪುಷ್ಪಗಳನ್ನು ನೀಡುತ್ತದೆ. ಪ್ರಶ್ನೆ 3. ಕನ್ನಡ ತಾಯಿಯ ಬಸಿರ ಹೊನ್ನಗನಿ ಯಾರು? ಉತ್ತರ: ಕನ್ನಡ ತಾಯಿಯ ಬಸಿರ ಹೊನ್ನಗನಿ ವಿದ್ಯಾರಣ್ಯರು. ಪ್ರಶ್ನೆ 4. ಕನ್ನಡ ತಾಯಿಯ ಹಾಡನ್ನು ಯಾವುದರಿಂದ ಉಕ್ಕಿಸಬೇಕು? ಉತ್ತರ: ಕನ್ನಡ ತಾಯಿಯ ಹಾಡನ್ನು ಹೊಸದು ಕಿನ್ನರಿಯಲ್ಲಿ ಉಕ್ಕಿಸಬೇಕು. ಪ್ರಶ್ನೆ 5. ಕನ್ನಡಿಗರ ಪಾಡು ಏನು? ಉತ್ತರ: ಕನ್ನಡಿಗರ ಪಾಡು ತಮ್ಮಲ್ಲಿರುವ ಕಂಪನ್ನು ಅರಿಯದೆ ಹೊರಗೆ ಕಂಪನ್ನು ಹುಡುಕುವ ಮೃಗದ ಸೇಡಿನಂತಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡ ನಾಡಿನ ಪ್ರಕೃತಿ ವೈಶಿಷ್ಟ್ಯವೇನು? ಉತ್ತರ: ಕನ್ನಡ ನಾಡಿನ ಪ್ರಕೃತಿ ಸಂಪತ್ಭರಿತವಾಗಿದ್ದು ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳಿಂದ ಕೂಡಿದೆ. ಅಲ್ಲದೆ ಕೆನೆಭರಿತವಾದ ಆಲ್ದೆನೆಗಳಿಂದ ಕೂಡಿದ ಬೆಳೆಗಳ ಮೇಲಿಂದ ಬೀಸಿ ಬರುವ ತಂಗಾಳಿ, ಪ್ರಾಣಿ ಪಕ್ಷಿಗಳ ಸಮೂಹ, ನದಿಗಳು, ನಗರಗಳು, ಪರ್ವತಗಳು ಹೀಗೆ ಇಲ್ಲಿ ಇಲ್ಲದಿರುವುದೇ ಇಲ್ಲ. ಸ್ವರ್ಗವೇ ಭೂಮಿಗಿಳಿದಂತೆ ಮನೋಹರವಾಗಿದೆ. ಪ್ರಶ್ನೆ 2. ಕನ್ನಡದ ಕವಿಶ್ರೇಷ್ಠರ ಹಿರಿಮೆಯೇನು? ಉತ್ತರ: ಕನ್ನಡದ ಕವಿಶ್ರೇಷ್ಠರಾದ ಪಂಪ, ರನ್ನ, ಲಕ್ಷ್ಮೀಪತಿ, ಜನ್ನ, ಷಡಾಕ್ಷರಿ, ಮುದ್ದಣ್ಣ, ಪುರಂದರದಾಸರು ಮುಂತಾದವರು ಹಲವಾರು ಮಹಾಕಾವ್ಯಗಳನ್ನು, ಕೃತಿಗಳನ್ನು, ಕೀರ್ತನೆಗಳ ಮೂಲಕ ಸಾಹಿತ್ಯವನ್ನು ಉತ್ತುಂಗಕ್ಕೇರಿಸಿದ್ದಾರೆ. ಹಾಗೂ ಕನ್ನಡದ ಮಹಿಮೆಯನ್ನು, ಭವ್ಯ ಪರಂಪರೆಯನ್ನು, ವಾಸ್ತುಶಿಲ್ಪಗಳ ಭವ್ಯತೆಯನ್ನು ತಿಳಿಸಿರುವುದು ಕನ್ನಡ ಕವಿಶ್ರೇಷ್ಠರ ಹಿರಿಮೆಯಾಗಿದೆ. ಪ್ರಶ್ನೆ 3. ಕನ್ನಡದ ಹೆಸರನ್ನು ಹೇಗೆ ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ? ಉತ್ತರ: ಕನ್ನಡಿಗರು ಕನ್ನಡ ಕಂಪನ್ನು ಅರಿಯದೆ ಬೇರೆಯ ಭಾಷೆಯ ಕಂಪನ್ನು ಅರಿಯಲು ಮುಂದಾಗಿದ್ದಾರೆ. ಕನ್ನಡದ ಕಸ್ತೂರಿಯನ್ನು ಹೊಸ ಮಾತಿನಿಂದ ತೀಡಿ ಕನ್ನಡದ ಸುಗಂಧವನ್ನು ಹಬ್ಬಿಸಬೇಕು. ನವಶಕ್ತಿಯನ್ನು ಎಬ್ಬಿಸಿ ಕನ್ನಡದ ಹೊಸ ಸುಗಂಧದೊಂದಿಗೆ ಇಡೀ ಜಗತ್ತಿನಲ್ಲಿ ಕನ್ನಡ ನಾಡು ನುಡಿಯ ಶ್ರೇಷ್ಠತೆಯನ್ನು ಹಬ್ಬಿಸಬೇಕೆಂದು ಕವಿ ಆಶಿಸುತ್ತಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆ? ಉತ್ತರ: ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ ಏಕೆಂದರೆ ಕನ್ನಡಾಂಬೆಯು ಕನ್ನಡಿಗರೆಲ್ಲರ ಜನ್ಮದಾತೆಯಾಗಿದ್ದಾಳೆ. ತಮ್ಮ ಮಕ್ಕಳನ್ನು ರಕ್ಷಣೆ ಮಾಡುತ್ತಾಳೆ. ಆ ತಾಯಿಯು ನಮ್ಮ ಪ್ರತಿಯೊಂದು ತಪ್ಪುಗಳನ್ನು ಸಹಿಸಿಕೊಂಡಿದ್ದಾಳೆ. ಬಹಳ ಪ್ರೀತಿಯಿಂದ ನಮ್ಮನ್ನು ಸಲಹಿದ್ದಾಳೆ. ಅವಳೇ ನಮ್ಮ ಜೀವವಾಗಿದ್ದಾಳೆ. ನಮ್ಮ ತನು, ಮನ, ನುಡಿ ಎಲ್ಲವೂ ಕನ್ನಡವಾಗಿರುವುದರಿಂದ ಕನ್ನಡ ತಾಯಿಯನ್ನು ಮರೆಯಲು ಸಾಧ್ಯವಿಲ್ಲ. ಪ್ರಶ್ನೆ 2. ಕವಿ ಕನ್ನಡ ತಾಯಿಯಲ್ಲಿ ಏನೆಂದು ಕೋರುತ್ತಾರೆ? ಉತ್ತರ: ನಮ್ಮೆಲ್ಲರ ಹೃದಯದಲ್ಲಿ ಕನ್ನಡ ತಾಯಿ ನೆಲೆಸಿ ಎಲ್ಲರ ಮಾತಿನಲ್ಲಿಯೂ ಕನ್ನಡವೇ ನೆಲೆಸಬೇಕು. ಎಲ್ಲರ ಮನಸ್ಸಿನಲ್ಲಿಯೂ ಕನ್ನಡ ತಾಯಿ ಸದಾ ಇದ್ದು ಜಗತ್ತಿನಾದ್ಯಂತ ಕನ್ನಡ ತಾಯಿಯ ಕೀರ್ತಿಯನ್ನು ಹರಡಬೇಕು. ಹಾಗಾಗಿ ಕನ್ನಡ ತಾಯಿ ಎಲ್ಲರ ನಡೆ, ನುಡಿ, ಆಚಾರ, ವಿಚಾರಗಳಲ್ಲಿ ನೆಲೆಯಾಗಬೇಕು ಎಂದು ಕವಿ ಕನ್ನಡ ತಾಯಿಯಲ್ಲಿ ಕೋರುತ್ತಾರೆ. ಪ್ರಶ್ನೆ 3. ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳ್ಯಾವುವು? ಉತ್ತರ: ಚಿತ್ರಭಾನು, ಹೆಬ್ಬೆರಳು, ಪಾರ್ಶ್ವನಾಥ, ತೀರ್ಥಂಕರ ಚರಿತೆ, ಬಾಹುಬಲಿ, ಗೊಮ್ಮಟೇಶ್ವರ ಚರಿತೆ, ಭಗವಾನ್ ಬುದ್ಧ ಮೊದಲಾದ ಕೃತಿಗಳು ಗೋವಿಂದ ಪೈ ಅವರ ಪ್ರಮುಖ ಕೃತಿಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕನ್ನಡಿಗರ ತಾಯಿ ಮೊಗ ತೋರಬೇಕೆಂದು ಕವಿ ಏಕೆ ಬಯಸುತ್ತಾರೆ ವಿವರಿಸಿ. ಉತ್ತರ: ತಾಯಿ ನಮ್ಮ ಜನ್ಮದಾತೆ. ಕನ್ನಡ ತಾಯಿ ತಮ್ಮ ಮುಖವನ್ನು ತೋರಿ ಎಲ್ಲರ ಅರಸುತ್ತಾಳೆ. ಮಕ್ಕಳು ಒಂದಾಗುವಂತೆ ಮಾಡುತ್ತಾಳೆ ಮತ್ತು ಮಕ್ಕಳನ್ನು ರಕ್ಷಿಸುತ್ತಾಳೆ. ನಮ್ಮ ತಪ್ಪುಗಳನ್ನು ತಿದ್ದಿ ಪ್ರೀತಿ ವಾತ್ಸಲ್ಯದಿಂದ ಕಾಣುತ್ತಾಳೆ. ನಮ್ಮ ಬಾಳು ಸರಿಯಾದ ಹಾದಿಯಲ್ಲಿ ಸಾಗುವಂತೆ ಮಾಡುತ್ತಾಳೆ. ನಮ್ಮ ತನು, ಮನ, ನುಡಿಗಳೆಲ್ಲ ಕನ್ನಡವಾಗಿದೆ. ಕನ್ನಡ ತಾಯಿ ಜನ್ಮದಾತೆ ಸಮನಾಗಿರುವುದರಿಂದ ಅವಳ ಹರಕೆ ಆರೈಕೆ ನಮಗೆ ಶ್ರೀರಕ್ಷೆ. ಕನ್ನಡ ನಾಡಿನಲ್ಲಿ ಹಣ್ಣು, ಕಾಯಿ, ಪತ್ರ, ಪುಷ್ಪ, ತೆನೆಗಳು, ಪ್ರಾಣಿ, ಪಕ್ಷಿ, ಹಾವುಗಳು, ನದಿ, ನಗರ, ಪರ್ವತಗಳಿರುವಂತೆ ಮಾಡಿ ಇವುಗಳನ್ನೆಲ್ಲ ಬೆಳೆಸುತ್ತಿರುವುದು ನಮ್ಮ ಕನ್ನಡ ತಾಯಿ. ಆಕಾಶದಿಂದ ಭೂಮಿಗೆ ಹಾಲು ಜೇನು ಸುರಿಯುವಂತೆ ಸೌಂದರ್ಯವನ್ನು ನೀಡಿದ್ದಾಳೆ. ಹಾಗಾಗಿ ಕನ್ನಡ ತಾಯಿ ಮುಖ ತೋರಬೇಕೆಂದು ಕವಿ ಬಯಸುತ್ತಾರೆ.
ಪ್ರಶ್ನೆ 2 ಕನ್ನಡ ನಾಡಿನ ಕವಿ ಹಾಗೂ ಕಲೆಯ ಮಹತ್ವವೇನು ವಿವರಿಸಿ. ಉತ್ತರ ಕನ್ನಡ ನಾಡು ಹಲವಾರು ಕವಿಶ್ರೇಷ್ಠರ ಉದಯಕ್ಕೆ ಕಾರಣವಾಗಿದೆ. ಕೊಂಡ ಕುಂದಾಚಾರ್ಯರು, ಮಧ್ವಾಚಾರ್ಯ, ಬಸವಣ್ಣರಂಥ ಆಚಾರ್ಯರು, ನೃಪತುಂಗ, ಪಂಪ, ರನ್ನ, ಲಕ್ಷ್ಮೀಶ, ಜನ್ನ, ಷಡಾಕ್ಷರಿ, ಮುದ್ದಣ್ಣ ಮೊದಲಾದ ಶ್ರೇಷ್ಠ ಕವಿಗಳು ಇಲ್ಲಿ ಜನಿಸಿದ್ದಾರೆ. ಹಾಗೆಯೇ ಪುರಂದರದಾಸರಂಥ ದಾಸಶ್ರೇಷ್ಠರು, ವಿದ್ಯಾರಣ್ಯರಂಥ ಮಹಿಮರು ಈ ಕನ್ನಡ ತಾಯಿಯ ಹೊನ್ನಿನ ಗಣಿಯಂಥ ಗರ್ಭದಲ್ಲಿ ಜನಿಸಿ ಕನ್ನಡ ನಾಡಿನ ಭವ್ಯ ಪರಂಪರೆಯನ್ನು, ಶ್ರೇಷ್ಠತೆಯನ್ನು, ಪಾವಿತ್ರತೆಯನ್ನು ಕನ್ನಡ ನಾಡಿನ ಕವಿಗಳು ಎಲ್ಲರಿಗೂ ಮನ ಮುಟ್ಟುವಂತೆ ತಿಳಿಸಿದ್ದಾರೆ. ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ. ಇಲ್ಲಿ ಇಲ್ಲದಿರುವ ಕಲೆಯೇ ಇಲ್ಲ. ಬೀಡು ಬೇಲೂರುಗಳಲ್ಲಿರುವ ದೇವಾಲಯಗಳು ಸುಂದರವಾಗಿವೆ. ಶ್ರಾವಣ ಬೆಳಗೊಳ, ಕಾರ್ಕಳ ಮುಂತಾದ ಸ್ಥಳಗಳಲ್ಲಿರುವ ಬಾಹುಬಲಿ ಮೂರ್ತಿಗಳು ಭವ್ಯವಾಗಿವೆ. ಇಲ್ಲಿ ಕಲ್ಲುಗಳು ಕನ್ನಡ ನಾಡಿನ ಇತಿಹಾಸವನ್ನು ಸಾರುತ್ತವೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1 ಖಗ ಮೃಗೋರ ಗಾಳಿಯೋ. ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿ ಕನ್ನಡ ನಾಡಿನಲ್ಲಿರುವ ಸಂಪತ್ಭರಿತ ಪ್ರಕೃತಿಯನ್ನು ವರ್ಣಿಸುತ್ತಾ ಕನ್ನಡ ನಾಡಿನ ಪ್ರಕೃತಿಯಲ್ಲಿ ಹಣ್ಣು ಕಾಯಿಗಳನ್ನು ನೀಡುವ ವಿವಿಧ ರೀತಿಯ ಮರಗಳು, ಪತ್ರ ಪುಷ್ಪಗಳನ್ನು ನೀಡುವ ಬಗೆ ಬಗೆಯ ಬಳ್ಳಿಗಳನ್ನು ಹೊಂದಿರುವುದಲ್ಲದೆ ಪ್ರಾಣಿ ಪಕ್ಷಿ ಉಡುಪುಗಳ ಸಮೂಹಗಳಿಂದ ಕೂಡಿದೆ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯವನ್ನು ಹೇಳಿದ್ದಾರೆ. ಸ್ವಾರಸ್ಯ ಕನ್ನಡ ನಾಡು ಅಪಾರ ನೈಸರ್ಗಿಕ ಸಂಪತ್ತಿನಿಂದ ಕೂಡಿದೆ. ಇಲ್ಲಿ ಇಲ್ಲದಿರುವ ಅಂಶವೇ ಇಲ್ಲ ಎಂದು ಹೇಳಿರುವುದು ಸ್ವಾರಸ್ಯವಾಗಿದೆ. 2 ನಿನ್ನ ಕಲೆ ನುಡಿಯುವುದಲ್ಲ. ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲಾ ವೈಭವವನ್ನು ವರ್ಣಿಸುತ್ತಾ ಕನ್ನಡ ನಾಡು ಭವ್ಯ ಶಿಲ್ಪಕಲೆಗಳ ಬೀಡಾಗಿದೆ. ಇಲ್ಲಿನ ಕಲ್ಲುಗಳು ಇತಿಹಾಸದ ವೈಭವವನ್ನು ವರ್ಣಿಸುತ್ತವೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿಯು ಇಲ್ಲಿ ಕಲ್ಲುಗಳು ನುಡಿಯುತ್ತವೆ ಎಂದು ಹೇಳಿದ್ದಾರೆ. ಸ್ವಾರಸ್ಯ ಕನ್ನಡ ನಾಡಿನ ವಾಸ್ತುಶಿಲ್ಪ ಕಲೆಯು ಭವ್ಯ ಇತಿಹಾಸವನ್ನು ಹೊಂದಿದ್ದು ಶಿಲಾ ಶಾಸನಗಳು ಅದರ ಇತಿಹಾಸವನ್ನು ಹೇಳುತ್ತವೆ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. 3 ನಮ್ಮ ಮನವನ್ನೊಂದೇ ಕಲಸು. ಆಯ್ಕೆ ಈ ವಾಕ್ಯವನ್ನು ಎಂ ಗೋವಿಂದ ಪೈ ಅವರು ರಚಿಸಿರುವ ಕನ್ನಡಿಗರ ತಾಯಿ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ಕವಿ ಕನ್ನಡಾಂಬೆಯನ್ನು ಕುರಿತು ನಮ್ಮ ಎದೆಯನ್ನು ಗಟ್ಟಿಗೊಳಿಸಿ ಎಲ್ಲರ ಬಾಯಲ್ಲಿ ನೆಲೆಸಿ ಕೀರ್ತಿಯನ್ನು ಹರಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ನಮ್ಮೆಲ್ಲರ ಮನಸ್ಸುಗಳನ್ನು ಒಂದುಗೂಡಿಸು ಎಂದು ಹೇಳಿದ್ದಾರೆ. ಸ್ವಾರಸ್ಯ ಕನ್ನಡ ನಾಡಿನ ಶ್ರೇಷ್ಠತೆಯನ್ನು ಹೆಚ್ಚಿಸಲು ಕನ್ನಡಿಗರಿಗೆ ಕನ್ನಡವೇ ಉಸಿರಾಗಬೇಕೆಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. ಹೊಂದಿಸಿ ಬರೆಯಿರಿ. ಹೊಂದಿಸಿ ಬರೆಯಲಾಗಿದೆ. ಬೆಳನಾಡು ಬೇಲೂರು, ಶರ್ವ ನೃಪತುಂಗ, ಗೋಲ್ಗತ ಖಂಡಕಾವ್ಯ, ಗಿಳಿವಿಂಡು ಕವನ ಸಂಕಲನ. ಬಿಟ್ಟ ಸ್ಥಳ ತುಂಬಿ. 1 ಅರಸು ತಾಯೆ ಡ್ಯಾಸ್ ಕಾಯೆ. ಉತ್ತರ ಸುತರ. 2 ಹಾಲು ಅರಿವ ಡ್ಯಾಸ್ ಭೂಮಿ ತಿಳಿದುದೆ. ಉತ್ತರ ದಿವಂ. 3 ಜೈನರಾದ ಪೂಜ್ಯಪಾದ ಡ್ಯಾಸ್. ಉತ್ತರ ಕೊಂಡ ಕುಂದವರ್ಯರ. 4 ಡ್ಯಾಸ್ ಸೇಡು ನಮ್ಮ ಪಾಡು. ಉತ್ತರ ಮೃಗದ. ಪದಗಳ ಅರ್ಥ ಹೊಸಗೆ ಸಂತೋಷ ಶುಭವಾರ್ತೆ, ನಗಾಳಿ ಪರ್ವತಗಳ ಸಮೂಹ, ಬೆಳನಾಡು ಬೇಲೂರು ಮೊಗ ಮುಖ ಸರ್ವ ನೃಪತುಂಗನ ಮತ್ತೊಂದು ಹೆಸರು, ಕಾರಕಾಳ ಕಾರ್ಕಳ. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. 8ನೇ ತರಗತಿ ಪದ್ಯ 10 ಭಾರತೀಯತೆ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಕೆ.ಎಸ್. ನರಸಿಂಹಸ್ವಾಮಿ. ಕಾಲ 1915 2008. ಸ್ಥಳ ಮಂಡ್ಯ ಜಿಲ್ಲೆಯ ಕೃಷ್ಣರಾಜಪೇಟೆ ತಾಲೂಕಿನ ಕಿಕ್ಕೇರಿ. ಕವನ ಸಂಕಲನ ಶ್ರೀಲಲಿತೆ, ಐರಾವತ, ನವಪಲ್ಲವ, ಇರುವಂತಿಕೆ, ದೀಪದ ಮಲ್ಲಿ, ಮನೆಯಿಂದ ಮನೆಗೆ, ತೆರೆದ ಬಾಗಿಲು, ದುಂಡು ಮಲ್ಲಿಗೆ ಮುಂತಾದವು. ಪ್ರಶಸ್ತಿ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ. ಪ್ರಸ್ತುತ ಭಾರತೀಯತೆ ಕವನವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆರಿಸಿಕೊಂಡಿದೆ. ವಿಷಯ ಗ್ರಹಣ ಅಥವಾ ಉತ್ತರ ವಿವರಾತ್ಮಕ ಪ್ರಶ್ನೆಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1 ಪರ್ವತ ಹಿಮ ಯಾವ ಎತ್ತರಕ್ಕೆ ಎದ್ದು ನಿಂತಿದೆ? ಉತ್ತರ ಪರ್ವತ ಹಿಮ ಆಕಾಶದ ಎತ್ತರಕ್ಕೆ ಎದ್ದು ನಿಂತಿದೆ. ಪ್ರಶ್ನೆ 2 ಪೆರ್ದೆರೆಗಳು ಯಾವುದಕ್ಕೆ ಮುತ್ತ ನೀಡುತ್ತಿವೆ? ಉತ್ತರ ಪೆರ್ದೆರೆಗಳು ಕರಾವಳಿಗೆ ಮುತ್ತ ನೀಡುತ್ತಿವೆ. ಪ್ರಶ್ನೆ 3 ಹಸಿರು ದೀಪವನ್ನು ಎಲ್ಲಿ ಹಚ್ಚಲಾಗಿದೆ? ಉತ್ತರ ಹಸಿರು ದೀಪವನ್ನು ಬಯಲ ತುಂಬಾ ಹಚ್ಚಲಾಗಿದೆ. ಪ್ರಶ್ನೆ 4 ಯಂತ್ರಘೋಷ ಹೇಳುತ್ತಿರುವ ಬಗೆ ಹೇಗೆ? ಉತ್ತರ
ನೀಲಿಯಲ್ಲಿ ಹೊಗೆ ಚೆಲ್ಲಿ ಯಂತ್ರಘೋಷ ಏಳುತ್ತಿದೆ. ಪ್ರಶ್ನೆ 5. ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯಾರು? ಉತ್ತರ: ನಮ್ಮ ಧ್ವಜವನ್ನು ಎತ್ತಿ ಹಿಡಿದಿರುವವರು ಯೋಧರು. ಪ್ರಶ್ನೆ 6. ನಮ್ಮ ಪಯಣ ಎತ್ತ ಸಾಗಿದೆ? ಉತ್ತರ: ನಮ್ಮ ಪಯಣ ಗುರಿಯ ಬೆಳಕಿನೆಡೆಗೆ ಸಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಣ್ಣು ಬೇರೆಯಾದರೂ ನೋಟ ಒಂದಾಗುವ ಸಂದರ್ಭವನ್ನು ತಿಳಿಸಿ. ಉತ್ತರ: ಮೌನದಲ್ಲಿ ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿವೆ. ದೊಡ್ಡದಾದ ಸಮುದ್ರದ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ. ಬಯಲು ತುಂಬಾ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ. ಆಕಾಶದ ನೀಲಿಯಲ್ಲಿ ಹೊಗೆಯು ತುಂಬಿ ಯಂತ್ರಗಳು ಕೈಗಾರಿಕೆಗಳು ಹೆಚ್ಚುತ್ತಿವೆ. ಈ ಎಲ್ಲಾ ಸಂದರ್ಭದಲ್ಲಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ. ಪ್ರಶ್ನೆ 2. ಭಾಷೆ ಬೇರೆಯಾದರೂ ಭಾವ ಒಂದು ಸಮರ್ಥಿಸಿ. ಉತ್ತರ: ನಮ್ಮ ದೇಶದಲ್ಲಿ ಹಲವಾರು ಭಾಷೆಗಳಿವೆ. ಹಲವಾರು ಭಾಷೆಗಳನ್ನಾಡುವ ಯೋಧರು ನಮ್ಮ ನಾಡಿನ ಧ್ವಜವನ್ನು ಒಗ್ಗಟ್ಟಿನಿಂದ ಎತ್ತಿ ಹಿಡಿದಿದ್ದಾರೆ. ಒಂದೇ ನೆಲದಲ್ಲಿ ಅಂದರೆ ದೇಶದಲ್ಲಿ ಬೆಳೆದ ನಮ್ಮ ಕೊರಳಿನಲ್ಲಿ ಭಾಷೆ ಬೇರೆಯಾದರೂ ಭಾವ ಒಂದೇ ಆಗಿದೆ. ಅದು ದೇಶ ಪ್ರೇಮದ ದೇಶಾಭಿಮಾನದ ಒಂದೇ ಭಾವವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳನ್ನು ವಿವರಿಸಿ. ಉತ್ತರ: ನಮ್ಮ ದೇಶದ ಉದ್ದಗಲಕ್ಕೂ ಅನೇಕ ರೀತಿಯ ಪ್ರಾಕೃತಿಕ ಸೌಂದರ್ಯವಿದೆ. ಒಂದು ಕಡೆ ಆಕಾಶಕ್ಕೆ ಎದ್ದು ನಿಂತ ಹಿಮಾಲಯ ಪರ್ವತವಿದ್ದರೆ ಇನ್ನೊಂದು ಕಡೆ ನದಿಗಳು ಹರಿಯುತ್ತಿವೆ. ಕರಾವಳಿಯಲ್ಲಿ ಅಲೆಗಳು ಕರಾವಳಿ ತೀರಕ್ಕೆ ಮುತ್ತ ನೀಡುತ್ತಿವೆ. ಯಂತ್ರಗಳು ನೀಲಿ ಆಕಾಶಕ್ಕೆ ಹೊಗೆಯನ್ನು ಚೆಲ್ಲುತ್ತಿವೆ. ಇದನ್ನೆಲ್ಲ ನೋಡುವ ಕಣ್ಣುಗಳು ಬೇರೆ ಬೇರೆ ಆದರೂ ನಮ್ಮ ನೋಟ ಒಂದೇ ಆಗಿದೆ. ಅದು ಭಾರತೀಯರ ನೋಟವಾಗಿದೆ. ನಮ್ಮ ನಾಡಿನ ವಿವಿಧ ಗಡಿಗಳನ್ನು ವಿವಿಧ ಪ್ರದೇಶದಿಂದ ಬಂದಂತಹ ಯೋಧರು ಕಾಯುತ್ತಿದ್ದಾರೆ. ಅವರು ನಮ್ಮ ಭಾರತ ಮಾತೆಯ ಧ್ವಜವನ್ನು ಎತ್ತಿ ಹಿಡಿದಿದ್ದಾರೆ. ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದಮ್ಮಗಳು. ನಾವು ಆಡುವ ಭಾಷೆ ಯಾವುದೇ ಇರಲಿ, ನಮ್ಮ ಹಾಡಿನ ಭಾವ ಒಂದೇ ಆಗಿದೆ. ಇವು ನಾವು ಭಾರತೀಯರು ಎಂಬ ಅಭಿಮಾನ ಮಿಡಿಯುವ ಸನ್ನಿವೇಶಗಳಾಗಿವೆ. ಸಂದರ್ಭಾನುಸಾರ ವಿವರಿಸಿ. 1. ಕಣ್ಣು ಬೇರೆ ನೋಟ ಒಂದೇ. ಆಯ್ಕೆ: ಈ ಮಾತನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆಯ್ದುಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ದೇಶದಲ್ಲಿ ವಿವಿಧ ರೀತಿಯ ಭೂಪ್ರದೇಶಗಳಿದ್ದು ಪರ್ವತ ಹಿಮ ಆಕಾಶಕ್ಕೆದ್ದು ನಿಂತಿವೆ. ದೊಡ್ಡದಾದ ಸಮುದ್ರದ ಅಲೆಗಳು ಗಾನದಲ್ಲಿ ಕರಾವಳಿಗೆ ಮುತ್ತ ನೀಡುತ್ತಿವೆ. ಬಯಲು ತುಂಬಾ ಹಸಿರು ದೀಪ ಹಚ್ಚಿದಂತೆ ನದಿಗಳು ಹರಿಯುತ್ತಿವೆ. ಸುತ್ತಲಿನ ಗಿಡ ಮರಗಳ ಅದ್ಭುತ ಸೌಂದರ್ಯವಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಕಣ್ಣು ಬೇರೆಯಾದರೂ ನೋಟ ಒಂದೇ ಆಗಿದೆ ಎಂದಿದ್ದಾರೆ. ಸ್ವಾರಸ್ಯ: ನೋಡುವ ಕಣ್ಣುಗಳು ಆಯಾ ಪ್ರದೇಶದ ಬೇರೆ ಬೇರೆ ಜನರದ್ದಾದರೂ ನೋಡುವ ನೋಟ ಒಂದೇ. ಅದು ಭಾರತೀಯರದ್ದು ಎಂದು ಕವಿ ಸ್ವಾರಸ್ಯವಾಗಿ ವರ್ಣಿಸಿದ್ದಾರೆ. 2. ಭಾಷೆ ಬೇರೆ ಭಾವ ಒಂದೇ. ಆಯ್ಕೆ: ಈ ಮಾತನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ದೇಶದಲ್ಲಿ ಜನರು ಹಲವಾರು ಭಾಷೆಗಳನ್ನು ಮಾತನಾಡುತ್ತಾರೆ. ಬೇರೆ ಬೇರೆ ರೀತಿಯ ಜೀವನ ಶೈಲಿ, ಸಂಸ್ಕೃತಿ, ಪರಂಪರೆ ಇದ್ದರೂ ನಾವೆಲ್ಲ ಭಾರತ ಮಾತೆಯ ತೊಟ್ಟಿಲಲ್ಲಿ ಬೆಳೆದ ಕಂದಮ್ಮಗಳು. ನಾವು ಆಡುವ ಭಾಷೆ ಯಾವುದೇ ಇರಲಿ, ನಮ್ಮ ಹಾಡಿನ ಭಾವನೆ ಒಂದೇ ಆಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮೇಲಿನ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಭಾಷೆಯಲ್ಲಿ ಭಿನ್ನತೆ ಇದ್ದರೂ ಏಕತಾ ಭಾವದಿಂದ ಇರುವುದನ್ನು ಕವಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. 3. ಎಲ್ಲೇ ಇರಲಿ ನಾವು ಒಂದು. ಆಯ್ಕೆ: ಈ ವಾಕ್ಯವನ್ನು ಕೆ.ಎಸ್. ನರಸಿಂಹಸ್ವಾಮಿ ಅವರು ಬರೆದಿರುವ ನವಪಲ್ಲವ ಕವನ ಸಂಕಲನದಿಂದ ಆಯ್ದ ಭಾರತೀಯತೆ ಎಂಬ ಪದ್ಯದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ನಮ್ಮ ನಾಡಿಗಾಗಿ ದೇಶದ ಉದ್ದಗಲಕ್ಕೂ ಅನೇಕರು ಹೋರಾಡಿ ಹುತಾತ್ಮರಾಗಿದ್ದಾರೆ. ಒಂದು ಪ್ರದೇಶದವರು ಇನ್ನೊಂದು ಪ್ರದೇಶದವರಿಗೆ ಸಹಾಯ ಮಾಡಿದ್ದಾರೆ. ಅದನ್ನು ನೆನೆದು ಕವಿ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ: ನಮ್ಮ ದೇಶದ ವಿವಿಧ ರಾಜ್ಯಗಳಲ್ಲಿ ವಿವಿಧ ಭಾಷೆ, ವಿಭಿನ್ನವಾದ ಸಂಸ್ಕೃತಿಗಳ ಜನರಿದ್ದಾರೆ. ಆದರೆ ಅದು ಯಾವುದು ನಮ್ಮ ದೇಶಭಕ್ತಿಗೆ ಅಡ್ಡಿಯಾಗಿಲ್ಲ, ನಮ್ಮ ದೇಶದ ಅಖಂಡತೆಗೆ ಅಡ್ಡಿಯಾಗಿಲ್ಲ. ಆದ್ದರಿಂದ ಕವಿ ಎಲ್ಲೇ ಇರಲಿ ನಾವು ಒಂದು, ನಾವು ಭಾರತೀಯರು ಎಂದು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ವಸ್ತುನಿಷ್ಠ ಅಥವಾ ನಿಖರ ನಿರ್ಣಯ ಪ್ರಶ್ನೆಗಳು. ಬಿಟ್ಟ ಸ್ಥಳ ತುಂಬಿರಿ. 1. ಯಂತ್ರ ಡ್ಯಾಶ್ ವೇಳುವಲ್ಲಿ. ಉತ್ತರ: ಘೋಷ. 2. ಒಂದೇ ನೆಲದ ಡ್ಯಾಶ್. ಉತ್ತರ: ತೊಟ್ಟಿಲಲ್ಲಿ. 3. ನಮ್ಮ ಯುಗದ ದನಿಗಳಾಗಿ ಮೂಡಿದ್ದೆಲ್ಲ. ಉತ್ತರ: ಹಾಡಿನಲ್ಲಿ. 4. ಎಲ್ಲೇ ಇರಲಿ ನಾವು ಡ್ಯಾಶ್. ಉತ್ತರ: 1. 5. ನಡೆವ ಡ್ಯಾಶ್ ಪಯಣದಲ್ಲಿ. ಉತ್ತರ: ಧೀರ.
ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1 ಛಂದಸ್ಸು ಎಂದರೇನು? ಉತ್ತರ ಪದ್ಯವನ್ನು ರಚಿಸಲು ಬೇಕಾದ ನಿರ್ದಿಷ್ಟ ಪಾದಗಳ ಬಗೆ ಮತ್ತು ಪ್ರತಿ ಪಾದಗಳಲ್ಲಿ ಇರಬೇಕಾದ ಪ್ರಾಸ ಯತಿ ಗಣಗಳ ಬಗ್ಗೆ ತಿಳಿಸುವ ಶಾಸ್ತ್ರವೇ ಛಂದಸ್ಸು. ಪ್ರಶ್ನೆ 2 ಪ್ರಾಸ ಎಂದರೇನು? ಅದರ ವಿಧಗಳು ಯಾವುವು? ಉತ್ತರ ಪದ್ಯದ ಪ್ರತಿಯೊಂದು ಪಾದದ ಎರಡನೇ ಅಕ್ಷರದಲ್ಲಿ ಅಥವಾ ಪ್ರತಿ ಸಾಲಿನ ಕೊನೆಯ ಅಕ್ಷರದಲ್ಲಿ ಒಂದೇ ಜಾತಿಯ ವ್ಯಂಜನವಿದ್ದರೆ ಅದನ್ನು ಪ್ರಾಸ ಎನ್ನುವರು. ಪ್ರಾಸಗಳಲ್ಲಿ 3 ವಿಧಗಳಿವೆ. ಅವುಗಳೆಂದರೆ 1 ಆದಿಪ್ರಾಸ, 2 ಅಂತ್ಯಪ್ರಾಸ, 3 ಮಧ್ಯಪ್ರಾಸ. ಪ್ರಶ್ನೆ 3 ಗಣ ಎಂದರೇನು? ವಿವರಿಸಿ. ಉತ್ತರ ಗಣ ಎಂದರೆ ಗುಂಪು ಎಂದರ್ಥ. ಪದ್ಯದ ಪ್ರತಿ ಸಾಲಿನ ಅಕ್ಷರ ಅಥವಾ ಮಾತ್ರೆ ಅಥವಾ ಅಂಶಗಳ ಗುಂಪೇ ಗಣ. ಮಾತ್ರೆಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಮಾತ್ರಾಗಣ ಎಂತಲೂ, ಅಕ್ಷರಗಳ ಲೆಕ್ಕಾಚಾರದಿಂದ ಗುಂಪು ಮಾಡಿದರೆ ಅಕ್ಷರಗಣ ಎಂತಲೂ, ಅಂಶಗಳ ಆಧಾರದಿಂದ ಗುಂಪು ಮಾಡಿದರೆ ಅಂಶಗಣ ಎಂತಲೂ ಕರೆಯುವರು. ಪ್ರಾಯೋಗಿಕ ಭಾಷಾಭ್ಯಾಸ. ಭಾರತೀಯತೆ ಪದ್ಯದಲ್ಲಿ ಯಾವ ಪ್ರಾಸವಿದೆ? ಉತ್ತರ ಭಾರತೀಯತೆ ಪದ್ಯದಲ್ಲಿ ಅಂತ್ಯಪ್ರಾಸವಿದೆ. ಪ್ರಶ್ನೆ ಭಾರತೀಯತೆ ಪದ್ಯದ 3ನೇ ಚರಣದಲ್ಲಿರುವ ಪ್ರಾಸಾಕ್ಷರ ಪದಗಳನ್ನು ಬರೆಯಿರಿ. ಪ್ರಾಸಾಕ್ಷರ ಪದಗಳು ಸ್ಮರಣೆಯಲ್ಲಿ, ಕರುಣೆಯಲ್ಲಿ, ಮುಳುಗುವಲ್ಲಿ, ಪಯಣದಲ್ಲಿ. 8ನೇ ತರಗತಿ ಕನ್ನಡ ಪದ್ಯ 3 ಗೆಳೆತನ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಚನ್ನವೀರ ಕಣವಿ. ಕಾಲ 1928. ಸ್ಥಳ ಗದಗ ಜಿಲ್ಲೆಯ ಒಂಬಾಳ. ಕವನ ಸಂಕಲನಗಳು ಆಕಾಶ ಬುಟ್ಟಿ, ಭಾವಜೀವಿ, ಮಧುಚಂದ್ರ, ದೀಪದಾರಿ, ಮಣ್ಣಿನ ಮೆರವಣಿಗೆ, ನೆಲಮುಗಿಲು, ಕಾಮಾಕ್ಷಿ, ಚಿರಂತನ ದಾಹ ಮುಂತಾದವು. ಪ್ರಶಸ್ತಿ ಕರ್ನಾಟಕ ಅಕಾಡೆಮಿ ಗೌರವ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ದೊರಕಿವೆ. ಗೆಳೆತನ ಕವನವನ್ನು ಚನ್ನವೀರ ಕಣವಿ ಅವರ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆಯ್ದು ಸಂಪಾದಿಸಿ ನಿಗದಿಪಡಿಸಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1 ಕವಿ ಎಲ್ಲಿ ತಂಗಿದ್ದಾರೆ? ಉತ್ತರ ಕವಿ ಗೆಳೆತನವೆಂಬ ಆಲದ ಮರದಡಿ ತಂಪಿನಲ್ಲಿ ತಂಗಿದ್ದಾರೆ. ಪ್ರಶ್ನೆ 2 ಕವಿ ಮೌನದಲ್ಲಿ ಏನನ್ನು ನುಂಗಿದ್ದಾರೆ? ಉತ್ತರ ಕವಿ ಮೌನದಲ್ಲಿ ತಾಳಲಾರದ ಬವಣೆ ನೋವುಗಳನ್ನು ನುಂಗಿದ್ದಾರೆ. ಪ್ರಶ್ನೆ 3 ಗೆಳೆತನದ ಮನಸ್ಸಿನ ಭಾವನೆ ಹೇಗಿದೆ? ಉತ್ತರ ಗೆಳೆತನದ ಮನಸ್ಸಿನ ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿದೆ. ಪ್ರಶ್ನೆ 4 ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಯಾವುದು? ಉತ್ತರ ಉಪ್ಪು ಮತ್ತು ತಾಯಿಯ ಬಗೆಗಿರುವ ಗಾದೆ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಗೆಳೆತನದಲ್ಲಿ ಯಾವ ದುರ್ಗುಣಗಳು ಇಲ್ಲವೆಂದು ಹೇಳಲಾಗಿದೆ? ಉತ್ತರ ಗೆಳೆತನದಲ್ಲಿ ವಂಚನೆ, ಚಂಚಲತೆ, ಮೇಲು ಕೀಳುಗಳೆಂಬ ಭೇದವಿಲ್ಲ ಹಾಗೂ ಅಹಂಕಾರದ ನೆಪವಿಲ್ಲ, ದ್ವೇಷ ಗುಣವಿಲ್ಲ, ಸಣ್ಣತನ ಮುಂತಾದ ದುರ್ಗುಣಗಳು ಇಲ್ಲವೆಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 2 ಗೆಳೆತನದ ಶುಚಿ ರುಚಿ ಎಂತದ್ದು? ಉತ್ತರ ಉಪ್ಪಿಗಿಂತ ರುಚಿಯಿಲ್ಲ, ತಾಯಿಗಿಂತ ಬಂಧುವಿಲ್ಲ ಎಂಬ ಗಾದೆ ಮಾತು ಜನಪ್ರಿಯವಾಗಿದೆ. ಹಾಗೆಯೇ ಗೆಳೆತನದ ಶುಚಿ ರುಚಿ ಆ ಗಾದೆಯ ಮಾತಿಗಿಂತಲೂ ಮಿಗಿಲಾಗಿದೆ. ಗೆಳೆತನವನ್ನು ಮಾಡಿರುವವರಿಗೆ ಮಾತ್ರ ಗೊತ್ತು ಗೆಳೆತನದ ಮಹತ್ವ ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 3 ಜೀವನ ರಸಪಾಕವಾಗುವುದು ಹೇಗೆ? ಉತ್ತರ ಗೆಳೆಯರು ಜೀವನದಲ್ಲಿ ಏನೇ ಕಷ್ಟ ತೊಂದರೆಗಳು ಬಂದರೂ ಹೆಗಲು ಕೊಟ್ಟು ಆಗು ಹೋಗುಗಳಿಗೆ ಸೋಲದೆ ಜೊತೆಗಿದ್ದು, ಸುಖವಾದಾಗ ಸಂತಸಪಟ್ಟು, ದುಃಖವಾದಾಗ ಅದರಲ್ಲಿ ಸಹಭಾಗಿಯಾಗುವಂತಹ ಗೆಳೆಯ ಸಿಕ್ಕರೆ ಜೀವನ ರಸಪಾಕವಾಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 4-5 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1 ಗೆಳೆತನ ಇಹಲೋಕಕ್ಕಿರುವ ಅಮೃತ ಹೇಗೆ ತಿಳಿಸಿ. ಉತ್ತರ ಗೆಳೆತನದ ಆಲದ ಮರದ ತಂಪಿನಿಂದಾಗಿ ಜೀವನದಲ್ಲಿ ಎದುರಾಗುವ ಸಹಿಸಲಾಗದ ಕಷ್ಟಗಳನ್ನು ನುಂಗಲು ಸಾಧ್ಯವಾಗುತ್ತದೆ. ಉತ್ತಮ ಗೆಳೆತನವನ್ನು ಹೊಂದುವುದೆಂದರೆ ವಿಶಾಲವಾದ ಆಲದ ಮರದ ಕೆಳಗೆ ತಂಪಾದ ನೆರಳಿನಲ್ಲಿ ಇರುವಂತೆ ಭಾಸವಾಗುತ್ತದೆ. ಜೀವನದಲ್ಲಿ ತಾಳಲಾಗದ ಬವಣೆ, ನೋವುಗಳು, ಕಾವುಗಳು ಎದುರಾದಾಗ, ಮೌನದ ಪರಿಸ್ಥಿತಿ ಎದುರಾದಾಗ ಗೆಳೆಯರು ನಮ್ಮ ಜೀವನದ ಪರಿಸ್ಥಿತಿಗೆ ಸ್ಪಂದಿಸಿ ಸಂತೈಸುತ್ತಾರೆ. ಆಗ ಗೆಳೆತನವೇ ಇಹಲೋಕಕ್ಕಿರುವ ಅಮೃತದಂತೆ ಕಾಣುತ್ತದೆ ಎಂದು ಕವಿ ತಿಳಿಸಿದ್ದಾರೆ. ಪ್ರಶ್ನೆ 2 ಗೆಳೆಯರ ಮನಸ್ಸಿನ ಭಾವನೆ ಹೇಗಿರುತ್ತದೆ ವಿವರಿಸಿ. ಉತ್ತರ ಗೆಳೆಯರ ಮನಸ್ಸಿನ ಭಾವನೆ ತುಂಬಾ ವಿಶಾಲವಾಗಿರುತ್ತದೆ. ಗೆಳೆಯರ ಮನಸ್ಸಿನಲ್ಲಿ ವಂಚನೆ, ಚಂಚಲತೆ, ಮೇಲು ಕೀಳುಗಳೆಂಬ ಭೇದವಿಲ್ಲ, ಅಹಂಕಾರವಿಲ್ಲ, ದ್ವೇಷ ಭಾವನೆ, ಸಣ್ಣತನ, ಸಂಕೋಚ ಮುಂತಾದ ಭಾವನೆಗಳಿರುವುದಿಲ್ಲ. ಗೆಳೆತನದಲ್ಲಿ ಮನವು ಬಾನಿನಂತೆ ವಿಶಾಲವಾಗಿದ್ದು ಎದೆ ತಿಳಿಯಾದ ಕೊಳದಂತೆ ಪ್ರಶಾಂತವಾಗಿರುತ್ತದೆ. ಭಾವನೆಯು ಸ್ಫಟಿಕದಂತೆ ಬೆಳದಿಂಗಳಿನಂತೆ ಪರಿಶುದ್ಧವಾಗಿರುತ್ತದೆ. ಪ್ರಶ್ನೆ 3 ಗೆಳೆಯರು ಹೇಗೆ ಬಾಳುತ್ತಾರೆ? ಉತ್ತರ ಗೆಳೆಯರು ಕಷ್ಟ ಸುಖಗಳಲ್ಲಿ ಭಾಗಿಯಾಗುತ್ತಾರೆ.
ಕಷ್ಟದಲ್ಲಿ ತಮ್ಮದೇ ಕಷ್ಟ ಎಂಬಂತೆ ಹೆಗಲು ಕೊಡುತ್ತಾರೆ. ಜೀವನದ ಆಗು ಹೋಗುಗಳಿಗೆ ಸೋಲದೆ ಜೊತೆಗಿರುತ್ತಾರೆ. ನಮಗೆ ದುಃಖವಾದಾಗ ತಾವು ಅದರಲ್ಲಿ ಸಹಭಾಗಿಯಾಗಿ ದುಃಖವನ್ನು ಹಂಚಿಕೊಂಡು ನಮ್ಮನ್ನು ಸಂತೈಸಿ ಸಹಾಯ ಮಾಡುತ್ತಾರೆ. ಸುಖದ ಸಂದರ್ಭದಲ್ಲಿ ನಮ್ಮೊಂದಿಗೆ ಸಂತಸ ಪಡುತ್ತಾರೆ. ಹೀಗೆ ಪರಸ್ಪರ ಗೆಳೆಯರು ಗಂಧದಲ್ಲಿ ಜೀವವನ್ನು ತೆಯ್ದ ಹಾಗೆ ಕಷ್ಟ ಸುಖಗಳಲ್ಲಿ ಒಂದಾಗಿ ಬಾಳುತ್ತಾರೆ. ಪ್ರಶ್ನೆ 4. ಗೆಳೆತನವನ್ನು ನಿನ್ನ ಮಾತುಗಳಲ್ಲಿ ವಿವರಿಸು. ಉತ್ತರ: ಸ್ನೇಹ ಅಥವಾ ಗೆಳೆತನವು ಪರಸ್ಪರ ಪ್ರೀತಿ, ವಿಶ್ವಾಸ, ನಂಬಿಕೆ ಸಂಬಂಧವಾಗಿದೆ. ಎಲ್ಲ ಸಂಬಂಧಕ್ಕಿಂತ ಬಲವಾದ ರೂಪವಾಗಿರುತ್ತದೆ. ಕಷ್ಟ ಸುಖ ಹಂಚಿಕೊಳ್ಳುವ ಭಾವನಾತ್ಮಕ ಸಂಬಂಧದ ಗೆಳೆತನವನ್ನು ನಾವು ಹೊಂದಿರಬೇಕು. ಮಾಡಿದಾಗ ತಿದ್ದಿ ಬುದ್ಧಿ ಹೇಳುವ ಗೆಳೆತನವನ್ನು ಹೊಂದಿರಬೇಕು. ನಮ್ಮ ಜೀವ ಇರುವವರೆಗೂ ನಮ್ಮ ಸ್ನೇಹವನ್ನು ಉಳಿಸಿಕೊಂಡು ಬರುವಂತಹ ಉತ್ತಮ ಬಾಂಧವ್ಯವನ್ನು ಹೊಂದಿದ ಗೆಳೆತನವಿರಬೇಕು. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಗೆಳೆತನದ ಮಹತ್ವವನ್ನು ಕಣವಿ ಅವರು ಹೇಗೆ ತಿಳಿಸಿದ್ದಾರೆ? ಉತ್ತರ: ಗೆಳೆತನ ಪ್ರತಿಯೊಬ್ಬ ಮಾನವನ ಹೃದಯದ ಮಿಡಿತವಾಗಿದೆ. ಗೆಳೆತನ ವಿಶಾಲವಾಗಿ ಹರಡಿರುವ ಆಲದ ಮರ ನೀಡುವ ತಂಪಿನ ನೆರಳಿನಂತೆ. ಜೀವನದಲ್ಲಿ ಎದುರಾಗುವ ಕಷ್ಟ, ನೋವು, ದುಃಖಗಳನ್ನು ಗೆಳೆತನದಲ್ಲಿ ಹಂಚಿಕೊಂಡು ಪರಿಹರಿಸಿಕೊಳ್ಳಬಹುದು. ಗೆಳೆತನ ಎನ್ನುವುದು ಭೂಮಿಯಲ್ಲಿರುವ ಅಮೃತದಂತೆ. ಗೆಳೆತನದಲ್ಲಿ ಯಾವುದೇ ರೀತಿಯ ವಂಚನೆ, ಚಂಚಲತೆ, ಮೇಲು ಕೀಳುಗಳೆಂಬ ಭೇದವಿಲ್ಲ. ಅಹಂಭಾವನೆ, ದ್ವೇಷ ಭಾವನೆ, ಸಣ್ಣತನ, ಸಂಕೋಚಗಳು ಇರುವುದಿಲ್ಲ. ಬಾನಿನಗಲದಷ್ಟು ಮನಸ್ಸು, ಕಪಟತೆ ಇಲ್ಲದ ಹೃದಯವಿದ್ದು, ಶುದ್ಧ ಸ್ಫಟಿಕ ಹಾಗೂ ಬೆಳದಿಂಗಳಂತೆ ಮನಸ್ಸಿನ ಭಾವನೆಗಳಿರುತ್ತವೆ. ಜನ್ಮ ನೀಡಿದ ತಂದೆ ತಾಯಿಗಳನ್ನು ಮೀರಿಸಿದ ಬಾಂಧವ್ಯ ಗೆಳೆತನದಲ್ಲಿರುತ್ತದೆ. ಗೆಳೆತನವಿರುವವರಿಗೆ ಮಾತ್ರ ಗೆಳೆತನದ ಬಾಂಧವ್ಯ ತಿಳಿಯುತ್ತದೆ. ಜೀವನದಲ್ಲಿ ಎಂತಹ ಕಷ್ಟಗಳೇ ಬಂದರೂ ಕಷ್ಟಗಳಿಗೆ ಹೆಗಲು ಕೊಟ್ಟು ಸಂತೈಸುವ ಭಾವನೆಯನ್ನು ಗೆಳೆಯರು ಹೊಂದಿರುತ್ತಾರೆ. ಸುಖ ಸಂತೋಷದ ವಿಷಯವನ್ನು ಪರಸ್ಪರ ಹಂಚಿಕೊಳ್ಳುತ್ತಾರೆ. ಜೊತೆಗೆ ದುಃಖದಲ್ಲಿಯೂ ಸಹಭಾಗಿಯಾಗುತ್ತಾರೆ. ಗೆಳೆತನವು ಗಂಧದಂತೆ ಜೀವವನ್ನು ತೆಯ್ಯುವ ಹಾಗೆ ಅನ್ಯೋನ್ಯತೆಯು ತುಂಬಿರುತ್ತದೆ ಎಂದು ಗೆಳೆತನದ ಮಹತ್ವವನ್ನು ಕವಿ ವರ್ಣಿಸಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಅದನ್ನುಳಿದರೇನಿಹುದು ಜೀವಾಮೃತ. ಆಯ್ಕೆ: ಈ ವಾಕ್ಯವನ್ನು ಚೆನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೆಳೆತನ ಎನ್ನುವುದು ಭೂಲೋಕದಲ್ಲಿರುವ ಅಮೃತವಾಗಿದೆ. ಅದಿಲ್ಲದಿದ್ದರೆ ಬದುಕಿದ್ದು ಸತ್ತಂತೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಗೆಳೆತನ ಜೀವನಕ್ಕೆ ಅತ್ಯವಶ್ಯಕ ಎಂಬುದು ಈ ಮಾತಿನಲ್ಲಿ ಸ್ವಾರಸ್ಯಪೂರ್ಣವಾಗಿದೆ. 2. ಭಾವ ಶುದ್ಧ ಸ್ಫಟಿಕ ಬೆಳದಿಂಗಳು. ಆಯ್ಕೆ: ಈ ವಾಕ್ಯವನ್ನು ಚೆನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೆಳೆತನದಲ್ಲಿ ಯಾವುದೇ ರೀತಿಯ ವಂಚನೆ, ಚಂಚಲತೆ, ಮೇಲು ಕೀಳು, ಅಹಂಕಾರ ಭಾವನೆ, ದ್ವೇಷ, ಸಣ್ಣತನ, ಸಂಕೋಚಗಳು ಇರುವುದಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಗೆಳೆತನದ ಪರಿಶುದ್ಧತೆಯನ್ನು ಸ್ಫಟಿಕ ಹಾಗೂ ಬೆಳದಿಂಗಳಿಗೆ ಹೋಲಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. 3. ಕಂಡವರೇನು ಬಲ್ಲರಿದನು. ಆಯ್ಕೆ: ಈ ವಾಕ್ಯವನ್ನು ಚೆನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೆಳೆತನ ಎನ್ನುವುದು ಉಪ್ಪಿಗಿಂತ ರುಚಿಯಾದದ್ದು. ತಂದೆ ತಾಯಿಯರನ್ನು ಮೀರಿದ ಬಾಂಧವ್ಯ ಹೊಂದಿದೆ. ಗೆಳೆತನವನ್ನು ಮಾಡಿದವರಿಗೆ ಮಾತ್ರ ಗೊತ್ತು ಗೆಳೆತನದ ಮಹತ್ವ ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ಮಾತನ್ನು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಗೆಳೆತನದ ಬಗ್ಗೆ ಮಾತನಾಡುವವರಿಗೆಲ್ಲ ಅದರ ಮಹತ್ವ ತಿಳಿಯುವುದಿಲ್ಲ. ಅನುಭವದಿಂದ ಮಾತ್ರ ಅದನ್ನು ಅರಿಯಲು ಸಾಧ್ಯ ಎಂಬುದು ಇಲ್ಲಿನ ಸ್ವಾರಸ್ಯವಾಗಿದೆ. 4. ಬಾಳುವರು ಗಂಧದೊಳು ಜೀವ ತೆಯ್ದು. ಆಯ್ಕೆ: ಈ ವಾಕ್ಯವನ್ನು ಚೆನ್ನವೀರ ಕಣವಿ ಅವರು ಬರೆದಿರುವ ಆಕಾಶ ಬುಟ್ಟಿ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾದ ಗೆಳೆತನ ಎಂಬ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೆಳೆಯರು ಕಷ್ಟ ಸುಖ ಸಮಸ್ಯೆ ನೋವು ಸುಖದಲ್ಲಿ ಭಾಗಿಯಾಗುತ್ತಾರೆ. ಗಂಧ ತೇದಾಗ ಕಂಪು ನೀಡುವಂತೆ ಗೆಳೆಯರು ಹೇಗೆ ತ್ಯಾಗ ಮಾಡುತ್ತಾರೆ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಗೆಳೆಯರ ತ್ಯಾಗ ಸಹಾಯ ಮನೋಭಾವನೆಯನ್ನು ಗಂಧ ತೇಯುವುದಕ್ಕೆ ಹೋಲಿಸಿರುವುದು ಇಲ್ಲಿನ ಸ್ವಾರಸ್ಯವಾಗಿದೆ. ಗುಂಪಿಗೆ ಸೇರದ ಪದವನ್ನು ಗುರುತಿಸಿ ಬರೆಯಿರಿ. 1. ಹೆಗಲುಗೊಟ್ಟು ಸಂತಸಪಟ್ಟು ಉಂಡವನು ತಿಳಿಗೋಳ. ಇದರಲ್ಲಿ ಗುಂಪಿಗೆ ಸೇರದ ಪದ ಉಂಡವನು. 2. ಲೋಕ ಅಮೃತ ಎದೆ ಸಾಹಸ. ಗುಂಪಿಗೆ ಸೇರದ ಪದ ಎದೆ. 3. ಭಾವಜೀವ ಕಾವ್ಯಾಕ್ಷಿ ದೀಪದಾರಿ ಜೀವಧ್ವನಿ. ಗುಂಪಿಗೆ ಸೇರದ ಪದ ಜೀವಧ್ವನಿ.
4 ಬಾನು ಆಕಾಶ, ಭಾನು ಗಗನ. ಗುಂಪಿಗೆ ಸೇರದ ಪದ ಬಾನು. ಪದಗಳ ಅರ್ಥ ಈ ರೀತಿಯಾಗಿದೆ. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿರಿ. ಪದ್ಯಭಾಗ 4 ಬಹುಮಾನ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ರಾಷ್ಟ್ರಕವಿ ಕುವೆಂಪು. ಕಾಲ 1904 ರಿಂದ 1994ರವರೆಗೆ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಕುಪ್ಪಳ್ಳಿ. ಮಹಾಕಾವ್ಯ ರಾಮಾಯಣ ದರ್ಶನಂ. ವೃತ್ತಿ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ ಕುಲಪತಿಗಳಾಗಿ ಕೆಲಸ ಮಾಡಿದರು. ಕವನ ಸಂಕಲನ ಪಂಚಜನ್ಯ, ನವಿಲು, ಕಾಲಸುಂದರಿ, ಕೃತಿಗೆ ಅಗ್ನಿ ಅಂಶ, ಪಕ್ಷಿಕಾಶಿ, ಷೋಡಶಿ, ಅನಿಕೇತನ ಮುಂತಾದವು. ಪ್ರಶಸ್ತಿ ಕರ್ನಾಟಕ ರತ್ನ, ಪಂಪ ಪ್ರಶಸ್ತಿ, ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ಪಂಪ ಪ್ರಶಸ್ತಿ, ಪದ್ಮ ವಿಭೂಷಣ ಪ್ರಶಸ್ತಿ ಮುಂತಾದವು. ಪ್ರಸ್ತುತ ಕವಿತೆಯನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ತೆಗೆದುಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಜಗತ್ತು ಜುಮ್ಮೆಂದಿದ್ದು ಯಾವ ಧ್ವನಿಗೆ? ಉತ್ತರ: ಜಗತ್ತು ಜುಮ್ಮೆಂದಿದ್ದು ಕುಹು ಕುಹು ಎನ್ನುವ ಕೋಗಿಲೆಯ ಧ್ವನಿಗೆ. ಪ್ರಶ್ನೆ 2. ಕೋಗಿಲೆಯ ಕೂಗನ್ನು ಯಾವುದು ಮಾರ್ದನಿಸಿತು? ಉತ್ತರ: ಕೋಗಿಲೆಯ ಕೂಗನ್ನು ನಿಶಬ್ದವಾಗಿರುವ ಪರ್ವತ, ಅರಣ್ಯ ಸಾಲುಗಳು ಮಾರ್ದನಿಸಿತು. ಪ್ರಶ್ನೆ 3. ಗಾನವನ್ನು ಕೇಳಿದ ನೀಲಾಕಾಶ ಏನು ಮಾಡಿತು? ಉತ್ತರ: ಗಾನವನ್ನು ಕೇಳಿದ ನೀಲಾಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಪ್ರಶ್ನೆ 4. ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ಏಕೆ ಪ್ರತಿಕ್ರಿಯೆ ಕೊಟ್ಟಿತು? ಉತ್ತರ: ಕಣಿವೆಯಲ್ಲಿದ್ದ ಸರೋವರ ಕೋಗಿಲೆಯ ಗಾನಕ್ಕೆ ತನ್ನ ತೆರೆಗಳ ಅಲೆಗಳಿಂದ ಚಪ್ಪಾಳೆಯನ್ನು ತಟ್ಟಿ ಪ್ರತಿಕ್ರಿಯೆ ಕೊಟ್ಟಿತು. ಪ್ರಶ್ನೆ 5. ಕೋಗಿಲೆಯ ಕೂಗನ್ನು ಆಲಿಸಿದ ಮನುಷ್ಯ ಏನೆಂದು ಹೇಳಿದನು? ಉತ್ತರ: ಕೋಗಿಲೆಯ ಕೂಗನ್ನು ಕೇಳಿದ ಮನುಷ್ಯ ನೀನು ಇಂಗ್ಲಿಷ್ನಲ್ಲಿ ಹಾಡಿದ್ದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ. ಪ್ರಶ್ನೆ 6. ಮನುಷ್ಯನ ಮಾತಿಗೆ ಕೋಗಿಲೆ ಕೊಟ್ಟ ಉತ್ತರವೇನು? ಉತ್ತರ: ಕೋಗಿಲೆಯು ಮನುಷ್ಯನ ಮಾತಿಗೆ ಕುಹು ಎಂದಷ್ಟೇ ಉತ್ತರಿಸಿತು. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಹೇಗೆ ಸ್ಪಂದಿಸಿತು? ಉತ್ತರ: ಕೋಗಿಲೆಯ ಕುಹು ಕುಹು ಗಾನಕ್ಕೆ ಜಗತ್ತು ಜುಮ್ಮೆಂದಿತು. ಪ್ರಶಾಂತವಾಗಿದ್ದ ಪರ್ವತ, ಕಾಡು, ಕಣಿವೆಗಳ ಸಾಲು ಕೋಗಿಲೆಯ ಕೂಗನ್ನು ಪ್ರತಿಧ್ವನಿಸಿದವು. ವಿಶಾಲವಾದ ಆಕಾಶ ಸುಮ್ಮನೆ ಮಾತನಾಡದೆ ಬಣ್ಣಿಸುತ್ತಿತ್ತು. ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಸ್ಪಂದಿಸಿತು. ಪ್ರಶ್ನೆ 2. ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಏನೆಂದನು? ಉತ್ತರ: ಕೋಗಿಲೆಯ ಗಾನವನ್ನು ಆಲಿಸಿ ನೊಂದು ಮನುಷ್ಯನು ಹೀಗೆಂದನು: ನಿನ್ನ ಹಾಡು ತುಂಬಾ ಚೆನ್ನಾಗಿದೆ. ಇದನ್ನು ಇಂಗ್ಲಿಷ್ನಲ್ಲಿ ಹಾಡಿದರೆ ನಿನಗೆ ನೊಬೆಲ್ ಬಹುಮಾನ ದೊರಕುವುದು. ಆದರೆ ನೀನು ಅರಣ್ಯದಲ್ಲಿ ಹಾಡಿದರೆ ಯಾರ ಕಿವಿಗೂ ಬೀಳುವುದಿಲ್ಲ. ಸುಮ್ಮನೆ ಏಕೆ ಹಾಡುತ್ತಾ ಇರುವೆ? ಇಲ್ಲಿ ನಿನ್ನ ಗಾನವನ್ನು ಕೇಳುವವರು ಯಾರೂ ಇಲ್ಲ ಎಂದನು. ಪ್ರಶ್ನೆ 3. ಮನುಷ್ಯನ ಮಾತಿಗೆ ಕೋಗಿಲೆಯು ಯಾವ ರೀತಿಯಲ್ಲಿ ಪ್ರತಿಕ್ರಿಯಿಸಿತು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆ ಯಾವ ರೀತಿಯ ಪ್ರತಿಕ್ರಿಯೆಯನ್ನು ಕೊಡದೆ ಮತ್ತೊಮ್ಮೆ ಕುಹು ಎಂದಷ್ಟೇ ಹೇಳುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಸನ್ಮಾನ ಅವಮಾನಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಕುಹು ಧ್ವನಿಯ ಅರ್ಥವಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕೋಗಿಲೆಯ ಗಾನಕ್ಕೆ ಪ್ರಕೃತಿ ಮತ್ತು ಮನುಷ್ಯರ ಪ್ರತಿಕ್ರಿಯೆಗಳು ಹೇಗಿದ್ದವು? ಉತ್ತರ: ಕೋಗಿಲೆಯ ಗಾನವು ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ಅದು ಹೇಗೆಂದರೆ, ಪ್ರಕೃತಿಯಲ್ಲಿನ ಜಗತ್ತು ಜುಮ್ಮೆಂದಿತು. ಪರ್ವತ ಮತ್ತು ಕಾಡು ಕಣಿವೆಗಳ ಸಾಲು ಕೋಗಿಲೆಯ ಕೂಗನ್ನು ಪ್ರತಿಧ್ವನಿಸಿದವು. ಕಣಿವೆಯಲ್ಲಿದ್ದ ಸರೋವರ ತನ್ನ ತೆರೆಗಳಿಂದ ಕೋಗಿಲೆಯ ಗಾನಕ್ಕೆ ಚಪ್ಪಾಳೆ ತಟ್ಟಿತು. ಹೀಗೆ ಕೋಗಿಲೆಯ ಗಾನಕ್ಕೆ ಪ್ರಕೃತಿಯು ಪ್ರತಿಕ್ರಿಯಿಸಿತು. ಕೋಗಿಲೆ ಹಾಡನ್ನು ಕೇಳಿದ ಮನುಷ್ಯನು ನೊಂದು ನಿನ್ನ ಹಾಡು ಬಹಳ ಚೆನ್ನಾಗಿದೆ. ಇಂಗ್ಲಿಷ್ನಲ್ಲಿ ಹಾಡಿದರೆ ನೊಬೆಲ್ ಬಹುಮಾನ ಸಿಕ್ಕುತ್ತಿತ್ತು. ಅರಣ್ಯದಲ್ಲಿ ಹಾಡಿದರೆ ನಿನ್ನ ಹಾಡನ್ನು ಯಾರು ಕೇಳುತ್ತಾರೆ? ಸುಮ್ಮನೆ ಹಾಡುತ್ತಿದ್ದೀಯಾ ಎಂದು ಕೋಗಿಲೆ ಹಾಡಿಗೆ ಪ್ರತಿಕ್ರಿಯಿಸುತ್ತಾನೆ. ಪ್ರಶ್ನೆ 2. ಕೋಗಿಲೆಯ ಕುಹು ವಾಣಿಯನ್ನು ನಾವು ಹೇಗೆ ಅರ್ಥೈಸಿಕೊಳ್ಳಬೇಕು? ಉತ್ತರ: ಮನುಷ್ಯನ ಮಾತಿಗೆ ಕೋಗಿಲೆಯು ಕುಹು ಎಂದಷ್ಟೇ ಹೇಳುತ್ತದೆ. ಆದರೆ ಆ ಧ್ವನಿಯು ಇಡೀ ಪ್ರಕೃತಿಯಲ್ಲಿ ಒಂದು ಸಂಚಲನವನ್ನು ಸೃಷ್ಟಿಸುತ್ತದೆ. ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ನಾವು ತಲೆ ಕೆಡಿಸಿಕೊಳ್ಳಬಾರದು ಎಂಬುದು ಈ ಒಂದು ಧ್ವನಿ. ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡು ನುಡಿಯಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಕೂಡಿರುತ್ತದೆ. ಬೇರೆ ಭಾಷೆಯಲ್ಲಿ ಅಭಿವ್ಯಕ್ತಿ ಎಷ್ಟಿದ್ದರೂ ಕೃತಕ ಎಂಬ ಭಾವನೆಯು ಈ ಕೋಗಿಲೆಯ ವಾಣಿಯಲ್ಲಿ ಇದೆ ಎಂಬುದು ನಾವು ಅರ್ಥೈಸಿಕೊಳ್ಳಬೇಕು.
ಈ ವಾಕ್ಯಗಳ ಸ್ವಾರಸ್ಯವನ್ನು ವಿಸ್ತರಿಸಿ ಬರೆಯಿರಿ. 1. ಮರುದನಿಗೈದಿತು ಮುದತಾಳಿ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಹೋಗಿದೆಯ ಇಂಪಾದ ಧ್ವನಿ ಕೇಳಿ ಜಗತ್ತು ಜುಮ್ಮೆನ್ನುತ್ತದೆ. ನಿಶ್ಶಬ್ದವಾಗಿರುವ ಪರ್ವತ, ಅರಣ್ಯ, ಕಣಿವೆಯ ಸಾಲುಗಳೇ ಅತ್ಯಂತ ಸಂತೋಷದಿಂದ ಪ್ರತಿಧ್ವನಿ ಮಾಡುತ್ತವೆ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ನಮ್ಮ ಅಭಿವ್ಯಕ್ತಿಯನ್ನು ನಮ್ಮ ಸಹಜ ಭಾಷೆ, ಮಾತೃಭಾಷೆ, ಆಡು ನುಡಿಗಳಲ್ಲಿ ಮಾಡಿದರೆ ಅದು ಜೀವಂತಿಕೆಯಿಂದ ಇಂದಲ್ಲ ನಾಳೆ ಜಗತ್ತಿನಾದ್ಯಂತ ಪ್ರಸಿದ್ಧಿ ಹೊಂದುತ್ತದೆ ಎಂದು ಕವಿ ವರ್ಣಿಸಿರುವುದು ಅತ್ಯಂತ ಸ್ವಾರಸ್ಯಕರವಾಗಿದೆ. ವಾಕ್ಯ 2. ಬಲು ಚೆಲುವಿದೆ ನಿನ್ನೀ ಗಾನ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯು ಮಾಧುರ್ಯದಿಂದ ತನ್ನನ್ನೇ ಮರೆತು ಕುಹು ಕುಹು ಎಂದು ಆಡುತ್ತಿದ್ದ ಸಂದರ್ಭದಲ್ಲಿ ಮನಸ್ಸಿಟ್ಟು ಆಲಿಸಿದ ಮನುಷ್ಯ ಈ ಮೇಲಿನ ಮಾತನ್ನು ಹೇಳುತ್ತಾನೆ. ಸ್ವಾರಸ್ಯ: ನಾವು ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಿದರೆ ಇಂದಲ್ಲ ನಾಳೆ ಪ್ರಶಂಸೆ, ಪ್ರೋತ್ಸಾಹಗಳು ಖಂಡಿತ ದೊರೆಯುತ್ತವೆ ಎಂಬುದನ್ನು ಕವಿಯು ಸ್ವಾರಸ್ಯಕರವಾಗಿ ಹೇಳಿದ್ದಾರೆ. ವಾಕ್ಯ 3. ಅರಣ್ಯ ರೋದನ ಸುಮ್ಮನೆ ಆಡುವೆ. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಗಾನವನ್ನು ಮನಸ್ಸಿಟ್ಟು ಆಲಿಸಿದ ಮನುಷ್ಯನೊಂದು ಓ ಕೋಗಿಲೆ, ಬಲು ಚೆಲುವಿದೆ ನಿನ್ನ ಗಾನ. ಇಂಗ್ಲಿಷ್ನಲ್ಲಿ ಆಡಿದರೆ ನಿನ್ನೀ ಗಾನಕ್ಕೆ ನೊಬೆಲ್ ಬಹುಮಾನ ದೊರೆಯುವುದು ಎಂದು ಹೇಳುವ ಸಂದರ್ಭದಲ್ಲಿ ಈ ಮೇಲಿನ ವಾಕ್ಯ ಹೇಳುತ್ತಾನೆ. ಸ್ವಾರಸ್ಯ: ಕೋಗಿಲೆಯು ಯಾರಿದ್ದರೂ ಇಲ್ಲದಿದ್ದರೂ ತನ್ನ ಇಂಪಾದ ಧ್ವನಿಯಲ್ಲಿ ಹಾಡುತ್ತದೆ. ಹಾಗೆಯೇ ನಮ್ಮ ಕವಿಗಳು ಸಹ ಬರೆಯುವುದು ತನ್ನ ಹೃದಯದ ಭಾವನೆಗಳನ್ನೇ ಹೊರತು ಲೋಕ ಮೆಚ್ಚಲಿ, ಪ್ರಶಸ್ತಿ ಕೊಡಲಿ ಎಂಬ ಉದ್ದೇಶದಿಂದಲ್ಲ ಎಂಬುದನ್ನು ಕವಿ ಹೇಳಿರುವುದು ಸ್ವಾರಸ್ಯಕರವಾಗಿದೆ. ವಾಕ್ಯ 4. ತಲ್ಲಣಿಸಿತು ಜಗ ಜುಮ್ಮೆಂದು. ಆಯ್ಕೆ: ಪ್ರಸ್ತುತ ವಾಕ್ಯವನ್ನು ಕುವೆಂಪು ಅವರ ನವಿಲು ಕವನ ಸಂಕಲನದಿಂದ ಆಯ್ದ ಬಹುಮಾನ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಕೋಗಿಲೆಯ ಗಾನ ಕೇಳಿದ ವ್ಯಕ್ತಿಯೊಬ್ಬ ನೀನು ಇಂಗ್ಲಿಷ್ನಲ್ಲಿ ಆಡಿದರೆ ನೊಬೆಲ್ ಪ್ರಶಸ್ತಿ ಬಂದಿತೆಂದು ಹೇಳುತ್ತಾನೆ. ಆದರೆ ಆ ಮಾತಿಗೆ ಕೋಗಿಲೆ ಯಾವ ಪ್ರತಿಕ್ರಿಯೆಯನ್ನು ಕೊಡದೆ ಕುಹು ಎಂದಷ್ಟೇ ಹೇಳುತ್ತದೆ. ಆಗ ತಲ್ಲಣಿಸುತ್ತು ಜಗ ಜುಮ್ಮೆಂದು ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಕೋಗಿಲೆಯ ರೀತಿಯೇ ನಾವು ಸಹ ಯಾವ ಕೆಲಸದಲ್ಲಿ ಪರಿಣಿತರೋ ಅದನ್ನು ಅತ್ಯಂತ ನಿಸ್ವಾರ್ಥದಿಂದ ಪ್ರಾಮಾಣಿಕತೆಯಿಂದ ಮಾಡಬೇಕು. ಲೋಕದ ಟೀಕೆ ಟಿಪ್ಪಣಿಗಳಿಗೆ ತಲೆ ಕೆಡಿಸಿಕೊಳ್ಳಬಾರದು ಎಂಬುದನ್ನು ಕವಿ ಅತ್ಯಂತ ಸ್ವಾರಸ್ಯಕರವಾಗಿ ವರ್ಣಿಸಿದ್ದಾರೆ. ವಂದಿಸಿ ಬರೆಯಿರಿ. ವಂದಿಸಿ ಬರೆಯಲಾಗಿದೆ. ಪರ್ವತ ಮಾರ್ದನಿಸುತ್ತಿತ್ತು, ಸರೋವರ ಕೈಪೆರೆ ಇಟ್ಟಿತು, ವ್ಯಕ್ತಿ ಆಲಿಸುತ್ತಿದ್ದ, ಮಹಾಂಬರ ಬಣ್ಣಿಸುತ್ತಿತ್ತು, ಕೋಗಿಲೆ ಕೂಗುತ್ತಲಿತ್ತು. 8ನೇ ತರಗತಿ ಪದ್ಯ 5. ವಚನಾಮೃತ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಅಲ್ಲಮ್ಮ ಪ್ರಭು. ಕಾಲ 12ನೇ ಶತಮಾನ. ಸ್ಥಳ ಶಿವಮೊಗ್ಗ ಜಿಲ್ಲೆಯ ಶಿಕಾರಿಪುರ ತಾಲೂಕಿನ ಬಳ್ಳಿಗಾವಿ. ಅಂಕಿತ ನಾಮ ಗುಹೇಶ್ವರ. ಕೃತಿಕಾರರ ಪರಿಚಯ. ಆಯ್ದಕ್ಕಿ ಮಾರಯ್ಯ. ಕಾಲ 11ನೇ ಶತಮಾನ. ಅಂಕಿತ ನಾಮ ಅಮರೇಶ್ವರ ಲಿಂಗ. ಸ್ಥಳ ರಾಯಚೂರು ಜಿಲ್ಲೆಯ ಅಮರೇಶ್ವರದ ಆಯ್ದಕ್ಕಿ. ಇವರು ಆಯ್ದಕ್ಕಿ ಲಕ್ಷ್ಮಮ್ಮನ ಪತಿ. ಇವರು ಬೀದಿಯಲ್ಲಿ ಬಿದ್ದ ಅಕ್ಕಿಯನ್ನು ಆಯ್ದು ತಂದು ದಾಸೋಹ ಮಾಡುವುದೇ ಅವರ ಕಾಯಕವಾಗಿತ್ತು. ಅಮ್ಮುಗೆ ರಾಯಮ್ಮ. ಕಾಲ 11ನೇ ಶತಮಾನ. ಅಂಕಿತ ನಾಮ ಅಮುಗೇಶ್ವರ. ಸ್ಥಳ ಈಗಿನ ಸೊಲ್ಲಾಪುರ. ಕಾಯಕ ನೇಯ್ಗೆ. ಶಿವಶಕ್ನೆ ಲಿಂಗಮ್ಮ. ಕಾಲ 11ನೇ ಶತಮಾನ. ಅಂಕಿತ ನಾಮ ಅಪ್ಪಣ್ಣ ಪ್ರಿಯ ಚನ್ನಬಸವಣ್ಣ. ಇವರು ವಚನದಲ್ಲಿ ಬೋಧನೆಯ ದಾಟಿ ಕಂಡ ದರ್ಶನ, ಬೀರಿದ ಬೆಳಕು, ಏರಿದ ನಿಲುವು, ಸಾಧಕರಿಗೂ ಸಾಮಾನ್ಯರಿಗೂ ಶರಣರಿಗೂ ಇರುವ ವ್ಯತ್ಯಾಸವನ್ನು ತಿಳಿಸಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ಹೇಗೆ ಬುದ್ಧಿಯನ್ನು ಹೇಳಬೇಕಿದೆ? ಉತ್ತರ: ಕಲಿಯುಗದಲ್ಲಿ ಗುರುವು ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಹೇಳಬೇಕಿದೆ. ಪ್ರಶ್ನೆ 2. ಕಾಯಕದಲ್ಲಿ ನಿರತರಾದವನು ಯಾವುದನ್ನು ಮರೆಯಬೇಕು? ಉತ್ತರ: ಕಾಯಕದಲ್ಲಿ ನಿರತನಾದವನು ಗುರು ದರ್ಶನ, ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಪ್ರಶ್ನೆ 3. ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕೈಲಾಸ ಯಾವುದು? ಉತ್ತರ: ಆಯ್ದಕ್ಕಿ ಮಾರಯ್ಯನ ಪ್ರಕಾರ ಕಾಯಕವೇ ಕೈಲಾಸ. ಪ್ರಶ್ನೆ 4. ಕಾಗೆಯು ಏನಾಗಲು ಸಾಧ್ಯವಿಲ್ಲ? ಉತ್ತರ: ಕಾಗೆಯು ಕೋಗಿಲೆ ಆಗಲು ಸಾಧ್ಯವಿಲ್ಲ. ಪ್ರಶ್ನೆ 5. ಯಾರ ಮುಖವನ್ನು ನೋಡಲಾಗದು? ಉತ್ತರ: ಅರಿವು, ಆಚಾರ, ಸಮ್ಯ ಜ್ಞಾನವನ್ನರಿಯದೆ
ನಾಮವನ್ನು ಹೊತ್ತುಕೊಂಡು ತಿರುಗುವ ಗಾವಿಲರ ಮುಖವನ್ನು ನೋಡಲಾಗದು. ಪ್ರಶ್ನೆ 6. ಶರಣರು ಕೆಡಿಸುವ ನಿದ್ದೆಯನ್ನು ಹೇಗೆ ಗೆದ್ದಿದ್ದಾರೆ? ಉತ್ತರ: ಶರಣರು ಕೆಡಿಸುವ ನಿದ್ದೆಯನ್ನು ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಗೆದ್ದಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೀ ಗುರುವು ಶಿಷ್ಯರಿಗೆ ಬುದ್ಧಿ ಕಲಿಸುವುದು ಕಾಲ ಕಟ್ಟಳೆಗೆ ಹೇಗೆ ಒಳಪಟ್ಟಿದೆ ವಿವರಿಸಿ. ಉತ್ತರ: ಕೃತಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬಡೆದು ಬುದ್ಧಿಯನ್ನು ಕಲಿಸುತ್ತಿದ್ದರು. ತ್ರೇತಾಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಬೈದು ಬುದ್ಧಿಯನ್ನು ಕಲಿಸುತ್ತಿದ್ದರು. ದ್ವಾಪರ ಯುಗದಲ್ಲಿ ಶ್ರೀ ಗುರುವು ಶಿಷ್ಯನಿಗೆ ಗದರಿಸಿ ಬುದ್ಧಿಯನ್ನು ಕಲಿಸುತ್ತಿದ್ದರು. ಆದರೆ ಕಲಿಯುಗದಲ್ಲಿ ಶ್ರೀ ಗುರುವು ತನ್ನ ಶಿಷ್ಯನಿಗೆ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ. ಈ ರೀತಿ ಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಕಲಿಸುವುದು ಕಾಲಕಟ್ಟಳೆಗೆ ಒಳಪಟ್ಟಿದೆ. ಪ್ರಶ್ನೆ 2. ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ಹೇಗೆ ನಿರೂಪಿಸಿದ್ದಾನೆ? ಉತ್ತರ: ಕಾಯಕ ನಿಷ್ಠೆ ಹೇಗಿರಬೇಕೆಂದರೆ ಕಾಯಕದಲ್ಲಿ ತೊಡಗಿದಾಗ ಗುರುದರ್ಶನ ಅಥವಾ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ಜಂಗಮನು ಮುಂದೆ ನಿಂತಿದ್ದರೂ ಮೊದಲು ಕಾಯಕ ಮಾಡುವುದಕ್ಕೆ ಗಮನ ನೀಡಬೇಕು. ಏಕೆಂದರೆ ಕಾಯಕವು ಗುರು, ಲಿಂಗ, ಜಂಗಮಗಳನ್ನು ಮೀರಿತು. ಕಾಯಕವೇ ಕೈಲಾಸವಾದ್ದರಿಂದ ಆ ಕೆಲಸದಲ್ಲಿಯೇ ನಾವು ದೇವರನ್ನು ಕಾಣಬೇಕೆಂದು ಆಯ್ದಕ್ಕಿ ಮಾರಯ್ಯನು ಕಾಯಕದ ಮಹತ್ವವನ್ನು ತಿಳಿಸಿದ್ದಾರೆ. ಪ್ರಶ್ನೆ 3. ಅರಿವು, ಆಚಾರ, ಸಂಜ್ಞಾನದ ಬಗ್ಗೆ ಅಮುಗೆ ರಾಯಮ್ಮನ ಅನಿಸಿಕೆ ಏನು? ಉತ್ತರ: ಕಾಗೆ ಮರಿ ಎಂದಿಗೂ ಕೋಗಿಲೆ ಆಗಲು ಸಾಧ್ಯವಿಲ್ಲ. ಆಡಿನ ಮರಿ ಆನೆಯಾಗಲು ಸಾಧ್ಯವಿಲ್ಲ. ಕಾಡು ನಾಯಿ ಅಂದರೆ ಸೀಳು ನಾಯಿ ಸಿಂಹದ ಮರಿ ಆಗಲು ಸಾಧ್ಯವಿಲ್ಲ. ಅದೇ ರೀತಿ ಅರಿವು, ಆಚಾರ, ಸಂಜ್ಞಾನವನ್ನು ಅರಿಯದ ಗಾವಿಲರು ಹಣೆಯ ತುಂಬ ಮಹಾಜ್ಞಾನಿಯಂತೆ ನಾಮವನ್ನು ಹೊತ್ತುಕೊಂಡು ತಿರುಗುವವರ ಕೈಯಲ್ಲಿ ದೇವರನ್ನು ಕಾಣಲು ಸಾಧ್ಯವಿಲ್ಲ ಎಂಬುದು ಅಮುಗೆ ರಾಯಮ್ಮ ಅವರ ಅನಿಸಿಕೆಯಾಗಿದೆ. ಪ್ರಶ್ನೆ 4. ಬುದ್ಧಿಹೀನರು ಹೇಗೆ ವಿದ್ಯೆಯನ್ನು ಸಂಪಾದಿಸುತ್ತಾರೆ? ಉತ್ತರ: ಬುದ್ಧಿಹೀನರು ಅರಿಷಡ್ ವರ್ಗಗಳನ್ನು ಗೆಲ್ಲಲಾರದೆ ಮನವನ್ನು ಗೆದ್ದಿರುವೆನೆಂದು ಹೇಳುತ್ತಾರೆ. ಜಗದ ಪಾಸವನ್ನು ಬಿಡದೆ, ಕಾಯಕವನ್ನು ಮಾಡದೆ, ತನುವನ್ನು ಕರಗಿಸಿ ಕಾಯವ ಮರುಗಿಸುತ್ತಾರೆ. ಯೋಗ ಸಮಾಧಿಯನ್ನು ಮಾಡದೆ ಕೇವಲ ದೈಹಿಕ ದಂಡನೆ ಮಾಡಿ ಮನವನ್ನು ಶುದ್ಧ ಮಾಡಿಕೊಳ್ಳದೆ ನಿದ್ದೆಗೆಟ್ಟು ವಿದ್ಯೆಯನ್ನು ಸಂಪಾದಿಸುತ್ತಾರೆ ಎಂದು ಶಿವಶರಣೆ ಲಿಂಗಮ್ಮ ತಿಳಿಸುತ್ತಾರೆ. ಪ್ರಶ್ನೆ 5. ಶಿವಶರಣರು ಜಗವನ್ನೇ ಗೆದ್ದಿಹ ವಿಚಾರದಲ್ಲಿ ಲಿಂಗಮ್ಮನ ಅನಿಸಿಕೆಯೇನು? ಉತ್ತರ: ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮತ್ಸರಾದಿಗಳನ್ನು ಜಯಿಸಿ ಆಸೆ, ರೋಷ, ಜಗದ ಮೋಹವನ್ನು ಬಿಟ್ಟು ಕಾಯಕವನ್ನು ಪ್ರಸಾದವೆಂದು ತಿಳಿದು ನಿದ್ರೆಯನ್ನೇ ಯೋಗ ಸಮಾಧಿಯನ್ನಾಗಿ ಮಾಡಿಕೊಂಡು ಸುಖವನ್ನು ತೊರೆದು ಜಗತ್ತನ್ನೇ ಗೆದ್ದಿರುವರೆಂದರೆ ಶಿವಶರಣರು. ಅಂತವರನ್ನು ಬುದ್ಧಿಹೀನರು ಹೇಗೆ ತಾನೇ ಅರಿಯಲು ಸಾಧ್ಯ ಎಂದು ಲಿಂಗಮ್ಮನವರು ತಮ್ಮ ಅನಿಸಿಕೆಯನ್ನು ತಿಳಿಸಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗೆ 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವವನ್ನು ವಿವರಿಸಿ. ಉತ್ತರ: ಕಾಯಕವೆಂದರೆ ಕೆಲಸ. ಮನುಷ್ಯನು ಇಂತಹ ಕಾಯಕದಲ್ಲೇ ದೇವರನ್ನು ಕಾಣಬೇಕು. ಅವರವರ ಕಾಯಕವೇ ಅವರವರ ದೇವರು. ಈ ಕಾಯಕವನ್ನು ನಿಷ್ಠೆ ಭಕ್ತಿಯಿಂದ ಮಾಡಬೇಕು. ನಾವು ಕಾಯಕದಲ್ಲಿ ತೊಡಗಿದಾಗ ಗುರು ದರ್ಶನವನ್ನಾದರೂ ಲಿಂಗ ಪೂಜೆಯನ್ನಾದರೂ ಮರೆಯಬೇಕು. ನಡೆದಾಡುವ ದೇವರು ಜಂಗಮರೇ ಮುಂದೆ ಬಂದು ನಿಂತಿದ್ದರೂ ಮೊದಲು ಕಾಯಕ ಮಾಡಿ ನಂತರ ಅವರನ್ನು ನೋಡಿ ಮಾತನಾಡಿಸಬೇಕು. ಏಕೆಂದರೆ ಕಾಯಕ ಗುರು, ಲಿಂಗ ಪೂಜೆ, ಜಂಗಮರನ್ನು ಮೀರಿದ್ದು. ಕಾಯಕವೇ ಕೈಲಾಸ ಎಂದು ಭಾವಿಸಬೇಕು. ದೇವರಿಗಿಂತ ಕೆಲಸಕ್ಕೆ ಮೊದಲ ಸ್ಥಾನ ಕೊಡಬೇಕು ಎಂದು ಹೇಳಿದ್ದಾರೆ. ಕೆಲವರು ಕೆಲಸ ಮಾಡದೆ ಕೇವಲ ದೈಹಿಕ ಹಿಂಸೆಯನ್ನು ಮಾಡಿ ಮನಸ್ಸನ್ನು ಗೆದ್ದೆ ಎಂದು ಹೇಳುತ್ತಾರೆ. ನಿಜವಾದ ಕಾಯಕವೇ ಪ್ರಸಾದ ಎಂಬುದನ್ನು ಮರೆಯುತ್ತಾರೆ. ಇದು ವಚನಾಮೃತದಲ್ಲಿ ವ್ಯಕ್ತವಾಗಿರುವ ಕಾಯಕ ತತ್ವದ ಮಹತ್ವ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ನಿಮ್ಮ ಕಾಲದ ಕಟ್ಟಳೆಯ ಕಲಿತನಕ್ಕೆ ನಾ ಬೆರಗಾದೆ. ಆಯ್ಕೆ: ಈ ವಾಕ್ಯವನ್ನು ಎಂ. ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಅಲ್ಲಮ್ಮ ಪ್ರಭುವಿನ ವಚನದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ವಿವಿಧ ಕಾಲಘಟ್ಟದಲ್ಲಿ ಶ್ರೀಗುರು ತನ್ನ ಶಿಷ್ಯನಿಗೆ ಯಾವ ರೀತಿ ಬುದ್ಧಿಯನ್ನು ಕಲಿಸುತ್ತಾನೆ ಎಂದು ವರ್ಣಿಸುತ್ತಾ ಕೃತಯುಗದಲ್ಲಿ ಬಡೆದು, ತ್ರೇತಾಯುಗದಲ್ಲಿ ಬೈದು, ದ್ವಾಪರ ಯುಗದಲ್ಲಿ ಗದರಿಸಿ, ಕಲಿಯುಗದಲ್ಲಿ ವಂದಿಸಿ ಬುದ್ಧಿಯನ್ನು ಕಲಿಸಬೇಕಾಗಿದೆ ಎಂದು ಹೇಳುವ ಸಂದರ್ಭದಲ್ಲಿ ಅಲ್ಲಮ್ಮ ಪ್ರಭು ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ಕಾಲ ಬದಲಾದಂತೆ ಕಲಿಯುವವರು, ಕಲಿಸುವವರು ಬದಲಾಗುತ್ತಾರೆ. ಬದಲಾದ ಕಾಲಮಾನಕ್ಕೆ ಶ್ರೀಗುರು ಬುದ್ಧಿ ಕಲಿಸುವ ವಿಧಾನದಲ್ಲಿ ಬದಲಾವಣೆ ಮಾಡಿಕೊಳ್ಳಬೇಕಾದ ಅನಿವಾರ್ಯತೆ ಇದೆ ಎಂಬ ಅಂಶ ಸ್ವಾರಸ್ಯಕರವಾಗಿದೆ. 2. ನಾಮವನ್ನೊತ್ತುಕೊಂಡು ತಿರುಗುವ ಗಾವಿಲರ ಮುಖವ ನೋಡಲಾಗದು. ಆಯ್ಕೆ: ಈ ವಾಕ್ಯವನ್ನು ಎಂ. ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಅಮುಗೆ ರಾಯಮ್ಮ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ.
ಸಂದರ್ಭ ಕಾಗಿ ಕೋಗಿಲೆಯಾಗಲು ಆಡಿನ ಮರಿ ಆನೆಯಾಗಲು ಸೀಳು ನಾಯಿ ಸಿಂಹವಾಗಲು ಸಾಧ್ಯವಿಲ್ಲ. ಹಾಗೆಯೇ ಅರಿವು ಆಚಾರ ಸಂಜ್ಞಾನವನ್ನರಿಯದೆ ಕೇವಲ ಜ್ಞಾನಿಗಳು ಎಂಬ ನಾಮವೊತ್ತುಕೊಂಡು ತಿರುಗುವ ಹೆಡ್ಡರ ಮುಖ ನೋಡಲು ಸಾಧ್ಯವಿಲ್ಲ ಎಂದು ಹೇಳುವ ಸಂದರ್ಭದಲ್ಲಿ ಅಮುಗೆ ರಾಯಮ್ಮ ಈ ಮಾತನ್ನು ಹೇಳುತ್ತಾರೆ. ಸ್ವಾರಸ್ಯ ಅರಿವು ಸದಾಚಾರ ಹಾಗೂ ಒಳ್ಳೆಯ ವಿವೇಕ ಇಲ್ಲದೆ ಕೇವಲ ನಾಮವನ್ನು ಹಾಕಿಕೊಂಡು ಜ್ಞಾನಿಯಂತೆ ಮೆರೆಯುವವರು ಎದ್ದರು ಎಂಬುದನ್ನು ಸ್ವಾರಸ್ಯಕರವಾಗಿ ಹೇಳಲಾಗಿದೆ. 3. ಜಂಗಮ ಮುಂದೆ ನಿಂತಿದ್ದಳು ಹಂಗು ಅರಿಯಬೇಕು. ಆಯ್ಕೆ ಈ ವಾಕ್ಯವನ್ನು ಎಂ. ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಆಯ್ದಕ್ಕಿ ಮಾರಯ್ಯ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ ನಾವು ಕಾಯಕದಲ್ಲಿ ನಿರತರಾದರೆ ಗುರುದರ್ಶನ ಲಿಂಗ ಪೂಜೆ ಜಂಗಮ ದರ್ಶನವನ್ನು ಮರೆತು ಕಾಯಕದಲ್ಲಿ ತೊಡಗಬೇಕು ಎಂದು ಕಾಯಕದ ಮಹತ್ವವನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಆಯ್ದಕ್ಕಿ ಮಾರಯ್ಯ ಹೇಳಿದ್ದಾರೆ. ಸ್ವಾರಸ್ಯ ಕಾಯ ಎಂದರೆ ಕೆಲಸ. ಇಲ್ಲಿ ಕೆಲಸವೇ ದೇವರು ಎಂದು ಪ್ರತಿಪಾದಿಸಿರುವುದು ಸ್ವಾರಸ್ಯಪೂರ್ಣವಾಗಿದೆ. 4. ಕಾಯಕವನ್ನೇ ಪ್ರಸಾದ ಕಾಯಕ ಮಾಡಿ ಸಲಹಿದರು. ಆಯ್ಕೆ ಈ ವಾಕ್ಯವನ್ನು ಎಂ. ಕಲಬುರ್ಗಿ ಅವರು ಸಂಪಾದಿಸಿರುವ ಸಮಗ್ರ ವಚನ ಸಂಪುಟ ಕೃತಿಯಿಂದ ಆರಿಸಲಾದ ಶಿವಶರಣೆ ಲಿಂಗಮ್ಮ ಅವರ ವಚನದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ ಬುದ್ಧಿಹೀನರು ಮತ್ತು ಶಿವಶರಣೆಯರ ನಡುವಿನ ವ್ಯತ್ಯಾಸವನ್ನು ತಿಳಿಸುತ್ತಾ ಬುದ್ಧಿಹೀನರು ಕಾಯಕ ಮಾಡದೆ ದೇಹಕ್ಕೆ ಹಿಂಸೆಯನ್ನು ಮಾಡಿ ವಿದ್ಯೆ ಕಲಿಯುತ್ತಾರೆ. ಆದರೆ ಶಿವಶರಣೆಯರು ಕಾಯಕವನ್ನೇ ಪ್ರಸಾದವೆಂದು ತಿಳಿದು ಬದುಕಿದ್ದರು ಎಂದು ತಿಳಿಸುವ ಸಂದರ್ಭದಲ್ಲಿ ಶಿವಶರಣೆ ಲಿಂಗಮ್ಮ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ ದೈಹಿಕ ದಂಡನೆ ಮಾಡಿ ಆರೋಗ್ಯ ವೃದ್ಧಿಸಿಕೊಳ್ಳುವುದರ ಬದಲು ಯಾವುದಾದರೊಂದು ಕಾಯಕ ಮಾಡಿದರೆ ಕೆಲಸದ ಜೊತೆಗೆ ಆರೋಗ್ಯವು ವೃದ್ಧಿಯಾಗುತ್ತದೆ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಮೂಡಿಬಂದಿದೆ. ಕೊಟ್ಟಿರುವ 4 ಉತ್ತರಗಳಲ್ಲಿ ಸರಿಯಾದ ಉತ್ತರ ಪದವನ್ನು ಆರಿಸಿ ಬರೆಯಿರಿ. 1. ತ್ರೇತಾಯುಗದಲ್ಲಿ ಶ್ರೀಗುರುವು ಶಿಷ್ಯನಿಗೆ ಬುದ್ಧಿಯನ್ನು ಹೀಗೆ ಕಲಿಸುತ್ತಿದ್ದರು. ಉತ್ತರ ಬೈದು. 7. ಆಯ್ದಕ್ಕಿ ಮಾರಯ್ಯನ ಅಂಕಿತ ನಾಮ. ಸರಿಯಾದ ಆಯ್ಕೆ ಅಮರೇಶ್ವರ ಲಿಂಗ. 3. ಕೋಗಿಲೆ ಪದ ಸದ್ಭವ ರೂಪ. ಸರಿಯಾದ ಆಯ್ಕೆ ಕೋಕಿಲ. 4. ಜಂಗಮ ಪದದ ವಿರುದ್ಧಾರ್ಥಕ ಪದ. ಸರಿಯಾದ ಆಯ್ಕೆ ಸ್ಥಾವರ. 5. ತನುವ ಕರಗಿಸಿ ಕಾಯ ಮರುಗಿಸಿ ವಿದ್ಯೆಯನ್ನು ಕಲಿತಿಯೇ ಎನ್ನುವವರು. ಸರಿಯಾದ ಆಯ್ಕೆ ಬುದ್ಧಿಹೀನರು. ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. 1. ಆನೆ ಗಜ ಆಯ ಕರಿ. ಗುಂಪಿಗೆ ಸೇರದ ಪದ ಆಯ. 7. ಬಸವಣ್ಣ ಕನಕದಾಸರು ಅಲ್ಲಮ್ಮ ಪ್ರಭು ಅಮುಗೆ ರಾಯಮ್ಮ. ಗುಂಪಿಗೆ ಸೇರದ ಪದ ಕನಕದಾಸರು. 3. ಕಾಮ ಕ್ರೋಧ ಧನ ಲೋಭ. ಗುಂಪಿಗೆ ಸೇರದ ಪದ ಧನ. 4. ದ್ವಾಪರಯುಗ ಕೃತಯುಗ ಸುವರ್ಣಯುಗ ಕಲಿಯುಗ. ಗುಂಪಿಗೆ ಸೇರದ ಪದ ಸುವರ್ಣಯುಗ. 5. ತನು ದೇಹ ಮಾಯ ಕಾಯ. ಗುಂಪಿಗೆ ಸೇರದ ಪದ ಮಾಯ. ಮಕ್ಕಳೇ ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಪದ್ಯ ಭಾಗ 8ನೇ ತರಗತಿ ಕನ್ನಡ. ಪದ್ಯ 14. ಸೋಮೇಶ್ವರ ಶತಕ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಹುಲಿಗೇರಿ ಸೋಮನಾಥ. ಕಾಲ 12ನೇ ಶತಮಾನ. ಸ್ಥಳ ಧಾರವಾಡ ಜಿಲ್ಲೆಯ ಸಿರಹಟ್ಟಿ ತಾಲೂಕಿನ ಹುಲಿಗೇರಿ. ಇವರು ಹುಲಿಗೇರಿ ಸೋಮನಾಥ ಎಂದೇ ಪ್ರಸಿದ್ಧಿ. ಇವರ ಅಂಕಿತ ನಾಮ ಹರಿಹರ ಶ್ರೀ ಚನ್ನ ಸೋಮೇಶ್ವರ. ಪ್ರಕೃತ ಚೌಪದಿಗಳನ್ನು ಕನ್ನಡ ಸಾಹಿತ್ಯ ಪರಿಷತ್ ಸಂಪಾದಿಸಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ನಿಜವಾದ ಬಂಧು ಯಾರು? ಉತ್ತರ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂಧು. ಪ್ರಶ್ನೆ 2. ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ? ಉತ್ತರ ತಂದೆ ತಾಯಿಯನ್ನು ಸಲಹಲು ಬಲ್ಲವನನ್ನು ಧಾರ್ಮಿಕ ಎಂದು ಕರೆಯಲಾಗಿದೆ. ಪ್ರಶ್ನೆ 3. ರಾಜನಾದವನ ಕರ್ತವ್ಯವೇನು? ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ. ಪ್ರಶ್ನೆ 4. ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ? ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಎಮ್ಮರವಾಗುತ್ತದೆ. ಪ್ರಶ್ನೆ 5. ಹುಲಿಗೇರಿ ಸೋಮನಾಥನ ಅಂಕಿತ ನಾಮವೇನು? ಉತ್ತರ ಹುಲಿಗೇರಿ ಸೋಮನಾಥನ ಅಂಕಿತ ನಾಮ ಹರಿಹರ ಶ್ರೀ ಚನ್ನ ಸೋಮೇಶ್ವರ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಸೂರತಿ ಹಾಗೂ ಸುತನ ಬಗೆಗೆ ಕವಿ ಏನು ಹೇಳಿದ್ದಾನೆ? ಉತ್ತರ ವೇದಗಳನ್ನು ಬಿಡದೆ ಪಠಿಸುತ್ತಾ ಪಾಲನೆ ಮಾಡುವವನೇ ಸೂರತಿ. ಒಳ್ಳೆಯ ವಿದ್ಯೆಯನ್ನು ಸಂಪಾದಿಸಿ ಮಾತಾಪಿತರಿಗೆ ಸದ್ಗತಿಯನ್ನು ತೋರುವ ಒಳ್ಳೆಯ ಮಗನೇ ಸುತನು ಎಂದು ಕವಿ ಹೇಳಿದ್ದಾರೆ. ಪ್ರಶ್ನೆ 2. ಭಟ ಮತ್ತು ದ್ವಿಜರ ಲಕ್ಷಣಗಳೇನು? ಉತ್ತರ
ಧೈರ್ಯವಂತನೇ ನಿಜವಾದ ಭಟ. ಒಳ್ಳೆಯ ಆಚಾರವನ್ನು ಹೊಂದಿರುವವನೇ ದ್ವಿಜ ಎಂದು ಸೋಮನಾಥ ಹೇಳಿದ್ದಾನೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು? ಉತ್ತರ: ಅತಿ ಗಂಭೀರನು, ಉದಾರನು, ಧೀರನು, ಮಹಾ ಸಂಪನ್ನನು, ಸತ್ಯಾತ್ಮನು, ರೂಢಿಯಲ್ಲಿರುವ ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು, ಲಂಚಕ್ಕೆ ಕೈ ಚಾಚದವನು, ವ್ರತವನ್ನು ಪಾಲಿಸುವವನು, ಧರ್ಮಪರನು, ವಿಚಾರವಂತನು, ಕ್ಷಾಮ, ದಾನ, ಭೇದ, ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು, ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರುವವನೇ ಶ್ರೇಷ್ಠ ಮಂತ್ರಿ ಎಂದು ಸೋಮನಾಥರು ಹೇಳಿದ್ದಾರೆ. ಪ್ರಶ್ನೆ 2. ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳ್ಯಾವುವು? ಉತ್ತರ: ಚಂದ್ರನು ಒಂದೇ ಸಮನಾಗಿರುವುದಿಲ್ಲ. ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರು ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ? ಬಹಳ ಸಣ್ಣದಾಗಿರುವ ಆಲದ ಬೀಜವು ಸಿಡಿದು ನೆಲದ ಮೇಲೆ ಬಿದ್ದು ಮೊಳೆತು ದೊಡ್ಡ ಮರವಾಗುವುದಿಲ್ಲವೇ? ಎಳೆಗರುವು ಬೆಳೆದು ದೊಡ್ಡ ಎತ್ತಾಗುವುದಿಲ್ಲವೇ? ಮಿಡಿ ಹಣ್ಣಾಗುವುದಿಲ್ಲವೇ? ಹಾಗೆಯೇ ದೇವರ ಕೃಪೆ ಒಲುಮೆ ಇದ್ದರೆ ಮುಂದೊಂದು ದಿನ ಬಡವನು ಬಲ್ಲಿದನಾಗದಿರುವನೇ ಎಂಬುದು ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳು. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಸದ್ಧರ್ಮದ ಸತಿಯೇ ಸರ್ವಕ್ಕೆ ಸಾಧನಂ. ಆಯ್ಕೆ: ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ, ತಾಯಿ, ಮಗ, ಪತ್ನಿ, ಗುರುಗಳ ಜವಾಬ್ದಾರಿಯನ್ನು ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲಾ ಸುಖಕ್ಕೂ ಕಾರಣ ಎಂದು ಕವಿ ಹೇಳಿದ್ದಾರೆ. ಸ್ವಾರಸ್ಯ: ಗಂಡನ ಯಶಸ್ಸು, ಕೀರ್ತಿ, ಸಂಸಾರದ ಉನ್ನತಿ ಎಲ್ಲದಕ್ಕೂ ಸತಿಯೇ ಕಾರಣಳು ಎಂದು ಹೇಳುವ ಮೂಲಕ ಜೀವನದಲ್ಲಿ ಆಕೆಯ ಮಹತ್ವವನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ತಿಳಿಸಲಾಗಿದೆ. 2. ಅತಿ ಗಂಭೀರನುದಾರ ಧೀರನು. ಆಯ್ಕೆ: ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥನು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಕವಿಯು ಒಳ್ಳೆಯ ಮಂತ್ರಿಯಲ್ಲಿರಬೇಕಾದ ಗುಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಅತಿ ಗಂಭೀರನು, ಉದಾರನು, ಧೀರನು, ಹಲವು ಲಿಪಿ ಭಾಷೆಗಳನ್ನು ಬಲ್ಲವನು, ಲಂಚಕ್ಕೆ ಕೈ ಚಾಚದವನು, ಧರ್ಮಪರನು, ವಿಚಾರವಂತನು, ಚತುರೋಪಾಯಗಳನ್ನು ಬಲ್ಲವನು, ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನೇ ನಿಜವಾಗಿ ಒಳ್ಳೆಯ ಮಂತ್ರಿ ಎಂದು ಹೇಳಿದ್ದಾರೆ. ಸ್ವಾರಸ್ಯ: ಮಂತ್ರಿಯಾದವನಿಗಿರಬೇಕಾದ ಗುಣಗಳಲ್ಲಿ ಗಂಭೀರತೆ, ಉದಾರತೆ ಮತ್ತು ಧೀರತನ ಅತ್ಯವಶ್ಯಕ ಎಂಬುದನ್ನು ಕವಿ ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ವರ್ಣಿಸಿದ್ದಾರೆ. 3. ಉಡುರಾಜ ಕಳೆಗುಂದಿ ಪೆರ್ಜ ದಿಹನೆ. ಆಯ್ಕೆ: ಈ ವಾಕ್ಯವನ್ನು ಪುಲಿಗೇರಿ ಸೋಮನಾಥರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆರಿಸಲಾಗಿರುವ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ತೆಗೆದುಕೊಳ್ಳಲಾಗಿದೆ. ಸಂದರ್ಭ: ಮನುಷ್ಯನಿಗೆ ಕಷ್ಟ ನಷ್ಟಗಳು ಬಂದಾಗ ನಿರಾಶಾವಾದಿಯಾಗಬಾರದು, ಯಾವಾಗಲೂ ಆಶಾವಾದಿಯಾಗಿರಬೇಕು. ಒಂದು ದಿನ ಎಲ್ಲವೂ ಒಳ್ಳೆಯದು ಆಗುತ್ತದೆ ಎಂದು ಹೇಳುವ ಸಂದರ್ಭದಲ್ಲಿ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರು ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಎಂದು ಕವಿ ಈ ಮಾತನ್ನು ಹೇಳಿದ್ದಾರೆ. ಸ್ವಾರಸ್ಯ: ದೈವದ ಶಕ್ತಿಯ ಮುಂದೆ ಮನುಷ್ಯನ ಪ್ರಯತ್ನ ಏನೂ ನಡೆಯುವುದಿಲ್ಲ. ಕಾಲಕಾಲಕ್ಕೆ ವಿಧಿಯ ನಿಯಮದಂತೆ ಎಲ್ಲವೂ ನಡೆಯುತ್ತದೆ. ಇಂದು ಬಡವನಾಗಿರುವ ವ್ಯಕ್ತಿ ಮುಂದೆ ಶ್ರೀಮಂತನಾಗಬಹುದು ಎಂಬುದು ಸ್ವಾರಸ್ಯಕರವಾಗಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. 1. ಮಿಡಿ ಬಣ್ಣಾಗದೆ, ಎಳೆಗರು ಎತ್ತಾಗದೆ. 2. ಮೃಕೋದ ಆಲದ ಮರ, ಉಡುರಾಜ ಚಂದ್ರ. 3. ಭಕ್ತಿಯುಳ್ಳ ಆಗಮ ಸಂಧಿ, ಕಳೆಗುಂದು ಆದೇಶ ಸಂಧಿ. 4. ಧರ್ಮ ಅಧರ್ಮ, ಬಡವ ಬಲ್ಲಿದ. 4. ಕಾರ್ಯ ಕಜ್ಜ, ಭಕ್ತಿ ಬಕುತಿ. ಅಭ್ಯಾಸ ಚಟುವಟಿಕೆ. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಅಲಂಕಾರ ಎಂದರೇನು? ಉತ್ತರ: ಕಾವ್ಯದ ಸೌಂದರ್ಯವನ್ನು ಹೆಚ್ಚಿಸುವ ಚಮತ್ಕಾರಿಕ ಮಾತುಗಳೇ ಅಲಂಕಾರ. ಪ್ರಶ್ನೆ 2. ಉಪಮಾಲಂಕಾರ ಎಂದರೇನು? ನಿದರ್ಶನ ಸಹಿತ ವಿವರಿಸಿ. ಉತ್ತರ: ಉಪಮಾ ಎಂದರೆ ಹೋಲಿಕೆ ಎಂದರ್ಥ. ಯಾವ ಅಲಂಕಾರದಲ್ಲಿ ಉಪಮೇಯ ಉಪಮಾನಗಳೊಳಗೆ ಉಪಮಾ ಇರುತ್ತದೋ ಆ ಅಲಂಕಾರವೇ ಉಪಮಾಲಂಕಾರ. ನಿದರ್ಶನ: ಮನೋರಮೆಯ ಹಣೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು. ಇಲ್ಲಿ ಮನೋರಮೆಯ ಹಣೆ ಅರ್ಧ ಚಂದ್ರಾಕೃತಿಯಲ್ಲಿದೆ ಎಂದು ಹೇಳುವ ಬದಲಿಗೆ ಬಾಲಚಂದ್ರನಂತೆ ಆಕರ್ಷಣೀಯವಾಗಿತ್ತು ಎಂದು ಹೇಳಲಾಗಿದೆ. ಪ್ರಶ್ನೆ 3. ಪೂರ್ಣೋಪಮಾಲಂಕಾರ ಎಂದರೇನು? ವಿವರಣೆ ನೀಡಿ. ಉತ್ತರ: ಯಾವ ಉಪಮಾಲಂಕಾರದಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಎಂಬ 4 ಅಂಶಗಳು ಇರುತ್ತವೆಯೋ ಅದೇ ಪೂರ್ಣೋಪಮಾಲಂಕಾರ. ವಿವರಣೆ: ಬಿರುಗಾಳಿಗೆ ತುತ್ತಾದ ಗಿಡ ಮರಗಳು ಬೀಳುವಂತೆ ಭರತಕುಲದ 105 ಬಾಲಕರು ಬಿದ್ದರು.
ಉಪಮೇಯ ಭರತ ಕುಲದ 150 ಬಾಲಕರು. ಉಪಮಾನ ಬಿರುಗಾಳಿಗೆ ತುತ್ತಾದ ಗಿಡಮರಗಳು. ವಾಚಕ ಪದ ಅಂತೆ ಸಮಾನ ಧರ್ಮ ಬೀಳುವುದು. ಅಲಂಕಾರ ಉಪಮಾಲಂಕಾರ ಅಥವಾ ಪೂರ್ಣೋಪಮಾಲಂಕಾರ. ಸಮನ್ವಯ ಉಪಮೇಯವಾದ ಭರತ ಕುಲದ 150 ಬಾಲಕರು ಬಿದ್ದಿರುವುದನ್ನು ಉಪಮಾನವಾದ ಬಿರುಗಾಳಿಗೆ ತುತ್ತಾದ ಮರ ಗಿಡಗಳಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ. ಈ ಅಲಂಕಾರದಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ, ಸಮಾನ ಧರ್ಮ ಎಂಬ 4 ಅಂಶವಿರುವುದರಿಂದ ಇದು ಪೂರ್ಣೋಪಮಾಲಂಕಾರವೂ ಹೌದು. ಪ್ರಾಯೋಗಿಕ ಭಾಷಾಭ್ಯಾಸ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಅಲಂಕಾರಗಳನ್ನು ಹೆಸರಿಸಿ ಸಮನ್ವಯ ಮಾಡಿ. 1. ಮನೋರಮೆಯ ಮುಖ ಕಮಲದಂತೆ ಅರಳಿತು. ಉಪಮೇಯ ಮನೋರಮೆ, ಉಪಮಾನ ಮುಖ ಕಮಲ, ವಾಚಕ ಪದ ಅಂತೆ, ಸಮಾನ ಧರ್ಮ ಅರಳಿತು. ಅಲಂಕಾರ ಉಪಮೇಯ, ಉಪಮಾನ, ವಾಚಕ ಪದ ಹಾಗೂ ಸಮಾನ ಧರ್ಮ ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರವಾಗಿದೆ. ಸಮನ್ವಯ ಉಪಮೇಯವಾದ ಮನೋರಮೆಯ ಮುಖ ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ. 2. ಗೀಚಕನ ಗೂಡುಗಳು ತೂಗುವ ತೊಟ್ಟಿಲಿನಂತೆ ತೂಗುತ್ತಿದ್ದವು. ಉಪಮೇಯ ಗೀಚಕನ ಗೂಡುಗಳು, ಉಪಮಾನ ತೂಗುವ ತೊಟ್ಟಿಲು, ವಾಚಕ ಪದ ಅಂತೆ, ಸಮಾನ ಧರ್ಮ ತೂಗುತ್ತಿದ್ದವು. ಅಲಂಕಾರ ಪೂರ್ಣೋಪಮಾಲಂಕಾರ. ಇಲ್ಲಿ ಉಪಮೇಯ, ಉಪಮಾನ, ವಾಚಕ ಪದ ಹಾಗೂ ಸಮಾನ ಧರ್ಮಗಳನ್ನು ಹೊಂದಿರುವುದರಿಂದ ಇದು ಪೂರ್ಣೋಪಮಾಲಂಕಾರ. ಸಮನ್ವಯ ಉಪಮೇಯವಾದ ಗೀಚಕನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ. ಸೋಮೇಶ್ವರ ಶತಕ ಪದ್ಯದಲ್ಲಿ ಬರುವ ಪ್ರಾಸ ಯಾವುದು? ಉತ್ತರ. ಸೋಮೇಶ್ವರ ಶತಕ ಪದ್ಯದಲ್ಲಿ ಬರುವ ಪ್ರಾಸಗಳೆಂದರೆ ಪೋರುವಾತಂ ಕಲಿಸಿತಾದಂ ಮಧ್ಯಪ್ರಾಸ 1ನೇ ಪದ್ಯ, ಮಾಡದಂ ಧಾರ್ಮಿಕಂ ತಾನವದಂ ಅಂತ್ಯಪ್ರಾಸ 2ನೇ ಪದ್ಯ, ಕೈ ನೀಡಿದಂ ಬಲ್ಲವಂ ಅಂತ್ಯಪ್ರಾಸ 3ನೇ ಪದ್ಯ, ಉಡು ರಾಜಂ ಸಿಡಿದುಂ ಬಡವಂ ಆದಿಪ್ರಾಸ 4ನೇ ಪದ್ಯ. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಪದಗಳ ಅರ್ಥ. ಆತ್ಮ ತನ್ನ, ಉಡು ರಾಜ ನಕ್ಷತ್ರಾಧಿಪತಿ ಚಂದ್ರ, ಊರ್ಜಿತ ರೂಢಿಯಲ್ಲಿರುವ, ಒಲ್ಮೆ ಪ್ರೀತಿ, ವರ್ಣ ಅಕ್ಷರ, ಕೊರೆ ಕಾಪಾಡು. 8ನೇ ತರಗತಿ ಕನ್ನಡ ಪದ್ಯ 7. ಜೀವನ ದರ್ಶನ ಪ್ರಶ್ನೋತ್ತರಗಳು. ಕೃತಿಕಾರರ ಪರಿಚಯ. ಶ್ರೀಪಾದರಾಜರು. ಪೂರ್ವಾಶ್ರಮದ ಹೆಸರು ಲಕ್ಷ್ಮೀನಾರಾಯಣ. ಕಾಲ 1404 - 1502. ಸ್ಥಳ ಚನ್ನಪಟ್ಟಣ ತಾಲೂಕಿನ ಅಬ್ಬೂರು ಗ್ರಾಮ. ಶ್ರೀಪಾದರವರ 82 ಕೀರ್ತನೆಗಳು, 3 ಸುಳಾದಿಗಳು, 5 ಉಪಭೋಗಗಳು, 1 ದಂಡಕವು ಲಭ್ಯವಾಗಿದೆ. ಇವರು ಕೋಲಾರ ಜಿಲ್ಲೆಯ ಮುಳಬಾಗಿಲಿನ ನರಸಿಂಹ ತೀರ್ಥದಲ್ಲಿ ನೆಲೆಸಿ ಬೃಂದಾವನಸ್ಥರಾದರು. ಗೋಪಾಲದಾಸರು. ಕಾಲ 17ನೇ ಶತಮಾನ. ಸ್ಥಳ ರಾಯಚೂರು ಜಿಲ್ಲೆಯ ದೇವದುರ್ಗ ತಾಲೂಕಿನ ಮೊಸರುಕಲ್ಲು. ಅಂಕಿತನಾಮ ಗೋಪಾಲ ವಿಠಲ. ಇವರ 96 ಕೀರ್ತನೆಗಳು, 70 ಸುಳಾದಿಗಳು, 21 ಉಪಭೋಗಗಳು ಉಪಲಬ್ಧವಾಗಿವೆ. ಕೃತಿಕಾರರ ಪರಿಚಯ. ವಿಜಯದಾಸರು. ಕಾಲ 1687 - 1755. ಸ್ಥಳ ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಬೇಕನಪರವಿ. ಪುರಂದರದಾಸರು ಇವರಿಗೆ ದೀಕ್ಷೇತ ಗುರುಗಳು. ಇವರ ಅಂಕಿತನಾಮ ವಿಜಯ ವಿಠಲ. ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ವ್ಯಕ್ತಿಯು ಮುಕ್ತಿ ಪಡೆಯಲು ಏನು ಮಾಡಬೇಕು? ಉತ್ತರ. ವ್ಯಕ್ತಿಯು ಮುಕ್ತಿ ಪಡೆಯಲು ಭಕ್ತಿ, ವಿರಕ್ತಿ ಮತ್ತು ಸರ್ವಶಕ್ತಿಗಳನ್ನು ಗಳಿಸಿಕೊಳ್ಳಬೇಕು. ಪ್ರಶ್ನೆ 2. ಸುತರಲ್ಲಿ ಎಂತಹ ಗುಣವಿರಬೇಕು? ಉತ್ತರ. ಸುತರಲ್ಲಿ ಮತಿವಂತನಾಗಿರುವ ಉತ್ತಮ ಗುಣವಿರಬೇಕು. ಪ್ರಶ್ನೆ 3. ದೇವರು ಯಾರ ಪಾತಕಗಳನ್ನು ಪರಿಹರಿಸುವವನು? ಉತ್ತರ. ದೇವರು ತನ್ನನ್ನು ಪ್ರೀತಿಯಿಂದ ಸ್ಮರಿಸುವವರ ಪಾತಕಗಳನ್ನು ಪರಿಹರಿಸುವವನು. ಪ್ರಶ್ನೆ 4. ದೇವನು ಯಾವ ಮಂತ್ರಕ್ಕೆ ಒಲಿಯುವನು? ಉತ್ತರ. ದೇವನು ಪ್ರಕೃತಿ ಎಂಬ ಮಂತ್ರಕ್ಕೆ ಒಲಿಯುವನು. ಪ್ರಶ್ನೆ 5. ಸದಾ ಹೃದಯದಲ್ಲಿ ವಾಸ ಮಾಡುವವನು ಯಾರು? ಉತ್ತರ. ಸದಾ ಹೃದಯದಲ್ಲಿ ವಾಸ ಮಾಡುವವನು ಕಮಲಾಕ್ಷ ಗೋಪಾಲ ವಿಠಲ. ಕೊಟ್ಟಿರುವ ಪ್ರಶ್ನೆಗಳಿಗೆ 2-3 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಮುಕ್ತಿ ಪಡೆಯಲು ಹೇಗೆ ನಡೆದುಕೊಳ್ಳಬೇಕು? ಉತ್ತರ. ಮುಕ್ತಿಯನ್ನು ಪಡೆಯಲು ಭಕ್ತಿ, ವಿರಕ್ತಿ ಹಾಗೂ ಸರ್ವಶಕ್ತಿಗಳನ್ನು ಗಳಿಸಿಕೊಳ್ಳಬೇಕು. ಉತ್ತಮ ಸತಿ, ಗುಣವಂತನಾದ ಮಗನಿದ್ದು ಅಭಿಪ್ರಾಯದಲ್ಲಿ ಒಮ್ಮತವಿರಬೇಕು. ಶಾಂತವಾಗಿದ್ದು ಜಪ, ತಪ, ಉಪವಾಸ ವ್ರತಗಳನ್ನು ಕೈಗೊಳ್ಳಬೇಕು. ಅಲ್ಲದೆ ಉತ್ತಮರ ಸಹವಾಸ ಮಾಡಬೇಕು. ದೇವರ ಮೇಲೆ ಸದಾ ನಂಬಿಕೆ ಇಟ್ಟು ರಂಗ ವಿಠಲನನ್ನು ನೆನೆಯುತ್ತಿರಬೇಕು. ಹೀಗೆ ಮುಕ್ತಿ ಪಡೆಯಲು ನಡೆದುಕೊಳ್ಳಬೇಕು. ಪ್ರಶ್ನೆ 2. ದೇವರು ತನ್ನ ಭಕ್ತರನ್ನು ಹೇಗೆ ರಕ್ಷಿಸಿದರೆಂದು ಗೋಪಾಲದಾಸರು ಹೇಳಿದ್ದಾರೆ? ಉತ್ತರ. ನಮ್ಮ ದೇವನು ಪ್ರೀತಿಯಿಂದಲೇ ಸ್ಮರಿಸುವವರ ಪಾತಕಗಳ ಪರಿಹರಿಪನು.
ಅಕ್ರೂರನನ್ನು ಪ್ರೀತಿಯಿಂದ ಸಲಹಿದನು. ತನ್ನ ಶಂಖವನ್ನು ಉಪಯೋಗಿಸಿ ಗಜೇಂದ್ರನನ್ನು ಮೊಸಳೆಯ ಬಾಧೆಯಿಂದ ಕಾಪಾಡಿದನು. ಅಜಮೀಳನು ಭಕ್ತಿಯಿಂದ ನಾರಾಯಣ ಎಂದು ಕರೆದಾಗ ಬಂದು ಸಲಹಿದನು. ಹೀಗೆ ದೇವನು ತನ್ನ ಭಕ್ತರು ಪ್ರೀತಿಯಿಂದ ಕರೆದಾಗ ಬಂದು ರಕ್ಷಿಸುವನು ಎಂದು ಗೋಪಾಲದಾಸರು ಹೇಳಿದ್ದಾರೆ. ಪ್ರಶ್ನೆ 3. ಮುಕ್ತರಾಗಲು ಏನು ಮಾಡಬೇಕೆಂದು ವಿಜಯದಾಸರು ಹೇಳಿದ್ದಾರೆ? ಉತ್ತರ: ಮಾನವನು ಮುಕ್ತನಾಗಲು ಸದಾ ಶ್ರೀಹರಿಯನ್ನು ಪ್ರೀತಿಯಿಂದ ಭಜಿಸಬೇಕು. ಸದಾ ತನ್ನ ಹೃದಯದಲ್ಲಿ ಶ್ರೀಹರಿಯು ವಾಸಿಸುವಂತೆ ಮನಸ್ಸನ್ನು ಶುದ್ಧವಾಗಿ ಇಟ್ಟುಕೊಂಡಿರಬೇಕು. ಜ್ಞಾನವೆಂಬ ನವರತ್ನದ ಮಂಟಪದ ಮಧ್ಯದಲ್ಲಿ ಗಾನಲೋಲನಾದ ಶ್ರೀಹರಿಯನ್ನು ಕುಳ್ಳಿರಿಸಿ ಜ್ಞಾನ ಮಾಡುತ್ತಾ ದೇವನನ್ನು ಭಜಿಸಬೇಕು. ಭಕ್ತಿ ರಸವೆಂಬ ಮುತ್ತು ಮಾಣಿಕ್ಯದ ಅರಿವಾಣದಿಂದ ಮುತ್ತಿನ ಆರತಿಯನ್ನು ಎತ್ತುವ ಮೂಲಕ ತನ್ನನ್ನು ಮುಕ್ತನನ್ನಾಗಿ ಮಾಡು ಎಂದು ಪ್ರಾರ್ಥಿಸಬೇಕು ಎಂದು ವಿಜಯದಾಸರು ಹೇಳಿದ್ದಾರೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 5-6 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೀಪಾದರು ನೀಡಿರುವ ಜೀವನ ಸಂದೇಶ ತಿಳಿಸಿ. ಉತ್ತರ: ಮುಕ್ತಿಯನ್ನು ಬಯಸುವವನಿಗೆ ಭಕ್ತಿ, ವಿರಕ್ತಿ ಮತ್ತು ಬೌದ್ಧಿಕ, ಆಧ್ಯಾತ್ಮಿಕ ಮುಂತಾದ ಸರ್ವಶಕ್ತಿಯೂ ಬೇಕು. ಅರ್ಥ ಮಾಡಿಕೊಂಡು ನಡೆಯುವ ಒಮ್ಮತದ ಅಭಿಪ್ರಾಯವಿರುವ ಅನುಕೂಲವಾದ ಹೆಂಡತಿ, ಬುದ್ಧಿವಂತನೂ ಗುಣವಂತನೂ ಆದ ಮಗ ಇರಬೇಕು. ನಿಷ್ಠೆಯಿಂದ ಕೂಡಿದ ಜಪ, ತಪ, ನೇಮಗಳನ್ನು ಮಾಡಬೇಕು. ಉಪವಾಸ ವ್ರತ ಮಾಡುವ ಮತ್ತು ನೆಮ್ಮದಿ ಸಮಾಧಾನಗಳನ್ನು ಹೊಂದಿರಬೇಕು. ಸಜ್ಜನರ ಸಂಘ ಮಾಡಬೇಕು. ದುರ್ಜನರ ಸಂಘವನ್ನು ಬಿಡಬೇಕು. ದೇವರನ್ನು ಭಕ್ತಿ ನಂಬಿಕೆಗಳಿಂದ ನೆನೆಯಬೇಕು ಎಂದು ಶ್ರೀಪಾದರು ಜೀವನ ಸಂದೇಶ ನೀಡಿದ್ದಾರೆ. ಪ್ರಶ್ನೆ 2. ಗೋಪಾಲದಾಸರು ದೇವರು ಭಕ್ತಿ ಪ್ರಿಯ ಎಂಬುದನ್ನು ಹೇಗೆ ವಿವರಿಸಿದ್ದಾರೆ? ಉತ್ತರ: ಗೋಪಾಲದಾಸರು ತಮ್ಮ ಕೀರ್ತನೆಯಲ್ಲಿ ದೇವರು ಭಕ್ತ ಪರಾಧೀನ, ಅನಾಥ ರಕ್ಷಕ. ಭಕ್ತರು ಅಚಲವಾದ ದೃಢ ಭಕ್ತಿಯಿಂದ ಮೊರೆಯಿಟ್ಟರೆ ಅವರ ಸಂಕಷ್ಟಗಳನ್ನು ಪರಿಹರಿಸುತ್ತಾನೆ. ನಾಟಕಗಳನ್ನು ಮಾಡಿದರೂ ಸಹ ಪ್ರೀತಿಯಿಂದ ಕರೆದರೆ ಬಂದು ಸಂಕಷ್ಟಗಳನ್ನು ನಿವಾರಿಸುವ ಗುಣ ಆ ಪರಮಾತ್ಮನದ್ದು. ಆದುದರಿಂದ ಆ ಭಗವಂತನನ್ನು ಹೃದಯ ಕಮಲದಲ್ಲಿಟ್ಟು ಆರಾಧಿಸಬೇಕು. ನಂಬಿಕೆಟ್ಟವರಿಲ್ಲ. ನಂಬಿಕೆ, ಪ್ರೀತಿ, ದೃಢ ಸಂಕಲ್ಪಗಳು ಸದಾ ಅಚಲವಾಗಿರಬೇಕು ಎಂದು ಹೇಳಿದ್ದಾರೆ. ನಮ್ಮ ಈ ದೇವರು ಯಾರು ಪ್ರೀತಿಯಿಂದ ತನ್ನನ್ನು ಸ್ಮರಿಸುವರೋ ಅವರ ಪಾಪಗಳನ್ನು ಪರಿಹರಿಸಿ ಕಾಪಾಡುತ್ತಾನೆ. ಮೊಸಳೆಯನ್ನು ಕೊಂದು ಅದರಿಂದ ಬಾಧಿತರಾದ ತನ್ನ ಭಕ್ತರನ್ನು ಕಾಪಾಡಿದನು. ಅಜಮೀಳ ಎಂಬ ಪಾಪಿ ಕೊನೆಗಾಲದಲ್ಲಿ ನಾರಾಯಣ ಎಂದು ಕೂಗಿದಾಗ ಅವನ ಪಾಪಗಳನ್ನೆಲ್ಲ ಪರಿಹರಿಸಿದನು. ಗೋವರ್ಧನ ಗಿರಿಯನ್ನು ಎತ್ತಿ ಹಿಡಿದು ಗೋವುಗಳನ್ನು ಯದುಕುಲವನ್ನು ರಕ್ಷಿಸಿದನು. 3 ಲೋಕಗಳಲ್ಲೂ ಮೆರೆಯುತ್ತಾ ತನ್ನನ್ನು ಭಜಿಸುವ ಭಕ್ತರನ್ನು ಬಿಡದೆ ಕಾಪಾಡುವವನು ಎಂದು ಗೋಪಾಲದಾಸರು ದೇವರನ್ನು ಕುರಿತು ವರ್ಣಿಸಿದ್ದಾರೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ಸುಸಂಗ ಹಿಡಿಯಲೇಬೇಕು, ದುಸ್ಸಂಗ ಬಿಡಬೇಕು. ಆಯ್ಕೆ: ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯ ಭಾಗದಲ್ಲಿರುವ ಶ್ರೀಪಾದರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಶ್ರೀಪಾದರಾಜರು ತಾವು ಎಂಥವರ ಸಂಘ ಮಾಡಬೇಕು ಎಂದು ಹೇಳುವ ಸಂದರ್ಭದಲ್ಲಿ ಸುಸಂಗ ಎಂದರೆ ಸಜ್ಜನರ ಸಂಘ ಮಾಡಬೇಕೆಂದು, ದುಸ್ಸಂಗ ಎಂದರೆ ದುರ್ಜನರ ಸಂಘ ಬಿಡಬೇಕೆಂದು ಹೇಳಿದ್ದಾರೆ. ಸ್ವಾರಸ್ಯ: ಉತ್ತಮ ವ್ಯಕ್ತಿತ್ವ ರೂಢಿಸಿಕೊಳ್ಳಬೇಕಾದರೆ ಒಳ್ಳೆಯವರ ಸಂಘ ಮಾಡಬೇಕೆಂದು ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ವಾಕ್ಯ 2. ಅನಾದಿ ಮೊರೆಯ ಕೇಳಿ ಆ ನಿಮಿಷದೊಳು ಒದಗಿದಾತ. ಆಯ್ಕೆ: ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯ ಭಾಗದಲ್ಲಿರುವ ಗೋಪಾಲದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ಗೋಪಾಲದಾಸರು ದೇವರು ಭಕ್ತರನ್ನು ಕಾಪಾಡಿದ ಬಗ್ಗೆ ತಿಳಿಸುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ದೇವರು ದಿಕ್ಕಿಲ್ಲದ ಅನಾಥರ ಬಂಧುವಾಗಿದ್ದಾನೆ. ಕಷ್ಟದಲ್ಲಿದ್ದ ಭಕ್ತರ ಮೊರೆಯನ್ನು ಕೇಳಿದ ಕೂಡಲೇ ಬಂದು ಕಾಪಾಡಿದವನು ಎಂದು ಹೇಳಿದ್ದಾರೆ. ಸ್ವಾರಸ್ಯ: ದೇವರು ಭಕ್ತ ಪರಾಧೀನ ಎಂಬುದು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. 3. ನಿನ್ನ ನಾಮ ಬಿಡುವವನಲ್ಲ, ಎನ್ನ ನೀ ಬಿಡಲು ಸಲ್ಲ. ಆಯ್ಕೆ: ಈ ವಾಕ್ಯವನ್ನು ಜೀವನ ದರ್ಶನ ಎಂಬ ಪದ್ಯ ಭಾಗದಲ್ಲಿರುವ ವಿಜಯದಾಸರ ಕೀರ್ತನೆಯಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ: ವಿಜಯದಾಸರು ದೇವರನ್ನು ಕುರಿತು ತಮಗೆ ಮುಕ್ತಿ ದಯಪಾಲಿಸು ಎಂದು ಬೇಡುವ ಸಂದರ್ಭದಲ್ಲಿ ಈ ಮಾತನ್ನು ಹೇಳಿದ್ದಾರೆ. ಶ್ರೀಹರಿಯೇ, ನಾನು ನಿನ್ನ ನಾಮವನ್ನು ಬಿಡುವವನಲ್ಲ. ಆದ್ದರಿಂದ ನನ್ನನ್ನು ನೀನು ಬಿಡುವುದು ಸರಿಯಲ್ಲ. ಘನ ಮಹಿಮಾನ್ವಿತನಾದ ವಿಜಯ ವಿಠಲನೆ, ಈ ನಿನ್ನ ಭಕ್ತರ ಮೊರೆಯನ್ನು ಕೇಳು ಎಂದಿದ್ದಾರೆ. ಸ್ವಾರಸ್ಯ: ದೇವರು ತನ್ನ ನಾಮಸ್ಮರಣೆ ಮಾಡುವವರನ್ನು ಎಂದಿಗೂ ಕೈಬಿಡುವುದಿಲ್ಲ ಎಂಬುದನ್ನು ಇಲ್ಲಿ ಸ್ವಾರಸ್ಯಪೂರ್ಣವಾಗಿ ಹೇಳಲಾಗಿದೆ. ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. 1. ಶ್ರೀಪಾದರು ಅಬ್ಬೂರು, ಗೋಪಾಲದಾಸರು ಮೊಸರು ಕಲ್ಲು. 2. ಜ್ಞಾನವೆಂಬೋ ನವರತ್ನ,
ಭಕ್ತಿ ರಸವೆಂಬೋ ಮುತ್ತು ಮಾಣಿಕ್ಯ. 3 ಹೃದಯ ಎದೆ ಜ್ಞಾನ ಮೆದುಳು. ಗೋಪಾಲದಾಸರು ಗೋಪಾಲ ವಿಠಲ, ವಿಜಯದಾಸರು ವಿಜಯ ವಿಠಲ. ಮೊದ ಆನಂದ, ರಮಣ ಗಂಡ ಅಥವಾ ಯಜಮಾನ. ಪ್ರಾಯೋಗಿಕ ಭಾಷಾಭ್ಯಾಸ. ಈ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಸತಿ ಹೆಂಡತಿ, ನಕ್ರ ಮೊಸುಳೆ, ರಮಣ ಗಂಡ, ಪಾತಕ ಪಾಪ, ಮೊದ ಆನಂದ ಅನಾಥ, ದಿಕ್ಕಿಲ್ಲದ ಅಥವಾ ತಬ್ಬಲಿ. ಕೊಟ್ಟಿರುವ ಪದಗಳಿಗೆ ತದ್ಭವ ರೂಪ ಬರೆಯಿರಿ. ಮುಕ್ತಿ ಮುಕುತಿ, ಹೃದಯ ಎದೆ, ಪಕ್ಷಿ ಅಕ್ಕಿ, ಹಗೆ ಹೊಗೆ, ಶ್ರೀ ಸಿರಿ, ಮುಕ್ತ ಮುಕುತ, ಮಾಣಿಕ್ಯ ಮಾಣಿಕ. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. 1 ಶ್ರೀಪಾದರಾಜರ ಕೀರ್ತನೆಯಲ್ಲಿನ 2 ಮತ್ತು 3ನೇ ಚರಣದ 4 ಸಾಲುಗಳನ್ನು ಕಂಠಪಾಠ ಮಾಡಿ. 2 ವಿಜಯದಾಸರ ಕೀರ್ತನೆಯ ಮೊದಲೆರಡು ಚರಣದ 4 ಸಾಲುಗಳನ್ನು ಕಂಠಪಾಠ ಮಾಡಿ. ಪದಗಳ ಅರ್ಥ. ಪಾತಕ ಪಾಪ ಕೆಟ್ಟ ಕೆಲಸ, ನಕ್ರ ಮೊಸುಳೆ, ತ್ರಿಜಗ 3 ಲೋಕ, ರಮಣ ಗಂಡ, ಕಮಲಮುಖಿ ಲಕ್ಷ್ಮಿ, ಮತ ಅಭಿಪ್ರಾಯ ಗುರಿ. 8ನೇ ತರಗತಿ ಕನ್ನಡ ಪದ್ಯ 8 ರಾಮಧಾನ್ಯ ಚರಿತೆ ಪ್ರಶ್ನೋತ್ತರಗಳು. ಕವಿ ಪರಿಚಯ. ಕನಕದಾಸರು. ಇವರ ಮೊದಲ ಹೆಸರು ತಿಮ್ಮಪ್ಪ ನಾಯಕ. ಕಾಲ 15ನೇ ಶತಮಾನ ಅಥವಾ 1508. ಸ್ಥಳ ಹಾವೇರಿ ಜಿಲ್ಲೆಯ ವಾಡ ಗ್ರಾಮ. ಅಂಕಿತನಾಮ ಕಾಕಿನೆಲೆ ಆದಿಕೇಶವ. ಕೃತಿಗಳು ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ಮೋಹನ ತರಂಗಿಣಿ, ನಳ ಚರಿತೆ. ಇವಲ್ಲದೆ ನೂರಾರು ಕೀರ್ತನೆಗಳು, ಉಪಭೋಗ, ಸುಳಾದಿಗಳು ಮತ್ತು ಮಂಡಿಕೆಗಳನ್ನು ರಚಿಸಿದ್ದಾರೆ. ಈ ಪದ್ಯವನ್ನು ಡಾಕ್ಟರ್ ಸಾಸಿ ಮರುಳಯ್ಯ ಅವರು ಸಂಪಾದಿಸಿರುವ ಕನಕದಾಸರ ಕಾವ್ಯಭಾಗ 1 ಕೃತಿಯಿಂದ ಆಯ್ದು ನಿಗದಿಪಡಿಸಿದೆ. ಪ್ರಶ್ನೆಗಳಿಗೆ 1 ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 1. ದೇಶಕ್ಕೆ ಅತಿಶಯವಾದ ಧಾನ್ಯ ಯಾವುದು? ಉತ್ತರ. ದೇಶಕ್ಕೆ ಅತಿಶಯವಾದ ಧಾನ್ಯ ರಾಗಿ, ಅಂದರೆ ನರೆತೆಲಗ. ಪ್ರಶ್ನೆ 2. ರೂಹಿ ಯಾರ ಬಾಯಿಗೆ ತುತ್ತು ಎಂದು ಹೇಳಿದೆ? ಉತ್ತರ. ರೂಹಿ ಹೆಣದ ಬಾಯಿಗೆ ತುತ್ತು ಎಂದು ಹೇಳಿದೆ. ಪ್ರಶ್ನೆ 3. ದಶರಥಿ ಎಂದರೆ ಯಾರು? ಉತ್ತರ. ದಶರಥಿ ಎಂದರೆ ಶ್ರೀರಾಮ. ಪ್ರಶ್ನೆ 4. ನರೆತೆಲಗ ಯಾರನ್ನು ಆಧರಿಸಿ ಸಲಹುತ್ತದೆ? ಉತ್ತರ. ನರೆತೆಲಗವು ಕ್ಷಾಮದ ಕಾಲದಲ್ಲಿ, ಅಂದರೆ ಬರಗಾಲದ ಕಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ಆಧರಿಸಿ ಸಲಹುತ್ತದೆ. ಪ್ರಶ್ನೆ 5. ಹರಿಹರ ವಿರಂಚಿಗಳನ್ನು ಏತಕ್ಕಾಗಿ ಅಯೋಧ್ಯೆಗೆ ಕರೆಸಲಾಗುತ್ತದೆ? ಉತ್ತರ. ನರೆತೆಲಗ ಮತ್ತು ರೂಹಿ ಇವುಗಳಲ್ಲಿ ಯಾರು ಶ್ರೇಷ್ಠ ಎಂಬ ವಿವಾದವನ್ನು ಬಗೆಹರಿಸಲು ಹರಿಹರ ವಿರಂಚಿಗಳನ್ನು ಅಯೋಧ್ಯೆಗೆ ಕರೆಸಲಾಗುತ್ತದೆ. ಪ್ರಶ್ನೆ 6. ಸೆರೆಗೆ ಯಾರನ್ನು ಹಾಕಲಾಗುತ್ತದೆ? ಉತ್ತರ. ಸೆರೆಗೆ ನರೆತೆಲಗ ಮತ್ತು ರೂಹಿಯನ್ನು ಹಾಕಲಾಗುತ್ತದೆ. ಕೊಟ್ಟಿರುವ ಪ್ರಶ್ನೆಗಳಿಗೆ 3-4 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೇಷ್ಠವೆಂದು ಹೇಳಲಾಗಿರುವ ಧಾನ್ಯಗಳ್ಯಾವುವು? ಉತ್ತರ. ಕೆಲವರು ಗೋಧಿ, ಸಾಮೆ, ನವಣ, ಜೋಳ, ಆರಕ, ಕಂಬನ್ನು ಶ್ರೇಷ್ಠವೆಂದು ಹೇಳಿದರೆ, ಮತ್ತೆ ಕೆಲವರು ಭತ್ತವನ್ನು ಮತ್ತು ಹಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳಿರುವ ಧಾನ್ಯಗಳಾಗಿವೆ. ಪ್ರಶ್ನೆ 2. ಗೌತಮರು ನರೆತೆಲಗನೇ ಶ್ರೇಷ್ಠನೆನ್ನಲು ರೂಹಿಯು ಹೇಳಿದ್ದೇನು? ಉತ್ತರ. ಗೌತಮರು ನರೆತೆಲಗನೇ ಶ್ರೇಷ್ಠನೆನ್ನಲು ರೂಹಿಯು ಗೌತಮ ಮುನಿಗೆ ಹೀಗೆ ಹೇಳುತ್ತದೆ. ಎಲ್ಲ ಧರ್ಮಗಳ ಸಾರ ನಿಮಗೆ ತಿಳಿದಿದೆ, ನಿಮಗೆ ಎಲ್ಲರ ಬಗ್ಗೆ ತಿಳಿದಿಲ್ಲವೇ? ಹೀಗಿದ್ದು ಇಲ್ಲಿ ಈ ರೀತಿ ನನ್ನನ್ನು ಕಡೆಗಣಿಸಿ ಮಾತನಾಡುವುದು ಸರಿಯಿಲ್ಲ. ಅದು ಆಗಿರಲಿ. ಭತ್ತ ನಾನಿರುವಾಗ, ಗೋಧಿ ಮೊದಲಾದ ಧಾನ್ಯಗಳೆಲ್ಲ ಇಲ್ಲಿರುವಾಗ ಇವರಲ್ಲಿ ರಾಗಿಯೇ ಶ್ರೀಮಂತ ಎಂದು ಹೇಳುವುದು ಇದು ಯಾವ ನ್ಯಾಯ ಎಂದಿತು. ಪ್ರಶ್ನೆ 3. ರೂಹಿಯನ್ನು ಯಾವ ಯಾವ ಮಂಗಳ ಕಾರ್ಯದಲ್ಲಿ ಬಳಸಲಾಗುತ್ತದೆ? ಉತ್ತರ. ರೂಹಿಯನ್ನು ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಒಳ್ಳೆಯ ಭೋಜನದಲ್ಲಿ, ಶ್ರೇಷ್ಠವಾದ ಮಂತ್ರಾಕ್ಷತೆಯಲ್ಲಿ, ಶುಭ ಸಮಾರಂಭಗಳಲ್ಲಿ, ಆರತಿಗೆ, ಹಿರಿಯರ ಆಶೀರ್ವಾದದಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಅರಮನೆಯಲ್ಲಿ ಹಾಗೂ ದೇವರಿಗೆ ಅತಿಶಯವಾದ ನೈವೇದ್ಯದಲ್ಲಿ ಬಳಸಲಾಗುತ್ತದೆ. ಪ್ರಶ್ನೆ 4. ನರೆತೆಲಗವು ರೂಹಿಯನ್ನು ಏನೆಂದು ಹೀಯಾಳಿಸಿತು? ಉತ್ತರ. ನರೆತೆಲಗವು ರೂಹಿಯನ್ನು ನೀನು ಸತ್ಯಹೀನನಾಗಿರುವೆ, ಬಡವರನ್ನು ಕಣ್ಣೆತ್ತಿಯೂ ನೋಡುವುದಿಲ್ಲ, ಶ್ರೀಮಂತರನ್ನು ಮಾತ್ರ ಹಿಂಬಾಲಿಸಿ ಹೋಗುವ ಅಪೇಕ್ಷೆ ನಿನ್ನದು, ಎತ್ತ ಬಾಣಂತಿಯರು ಹಾಗೂ ರೋಗಿಗಳಿಗೆ ನೀನು ಪಥ್ಯವಾಗಿರುವೆ, ಅಲ್ಲದೆ ಹೆಣದ ಬಾಯಿಗೆ ತುತ್ತಾಗಿರುವೆ, ನಿನ್ನ ಜನ್ಮ ವ್ಯರ್ಥವಾದುದು ಎಂದು ಹೀಯಾಳಿಸಿತು. ಪ್ರಶ್ನೆ 5. ಶ್ರೀರಾಮನು ಧಾನ್ಯಗಳ ವಿಚಾರದಲ್ಲಿ ಕೈಗೊಂಡ ತೀರ್ಮಾನವೇನು? ಉತ್ತರ. ಶ್ರೀರಾಮನು ಅಲ್ಲಿ ನೆರೆದಿದ್ದ ಧಾನ್ಯಗಳ ವಾದ ವಿವಾದಗಳ ಗಮನಿಸಿದ ಮೇಲೆ ಶ್ರೇಷ್ಠವಾದ ಧಾನ್ಯಗಳಲ್ಲಿ ರೂಹಿ ಮತ್ತು ನರೆತೆಲಗವೇ ಇರಲಿ,
6 ತಿಂಗಳು ಸೆರೆಯಲ್ಲಿ ಹಾಕಿದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂಬ ತೀರ್ಮಾನವನ್ನು ಶ್ರೀರಾಮನು ದಾನಿಗಳ ವಿಚಾರದಲ್ಲಿ ಕೈಗೊಂಡನು. ಕೆಳಗಿನ ಪ್ರಶ್ನೆಗಳಿಗೆ 7-8 ವಾಕ್ಯಗಳಲ್ಲಿ ಉತ್ತರಿಸಿ. ಪ್ರಶ್ನೆ 1. ಶ್ರೀರಾಮನು ನರೆತಿಲಕ ಮತ್ತು ರೂಹಿಯನ್ನು ಸೆರೆಮನೆಗೆ ಹಾಕಲು ಕಾರಣವೇನು? ಉತ್ತರ. ಶ್ರೀರಾಮನು ವನವಾಸದಿಂದ ಹಿಂತಿರುಗಿ ಬರುವಾಗ ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜ್ಯಗಳ ಆತಿಥ್ಯವನ್ನು ಸ್ವೀಕರಿಸುತ್ತಾನೆ. ನಂತರ ವಿವಿಧ ಭಕ್ಷ್ಯಗಳ ರುಚಿಯ ಬಗ್ಗೆ ಚರ್ಚೆ ನಡೆಯುತ್ತದೆ. ಆಗ ಹನುಮಂತನು ಶ್ರೀರಾಮನಲ್ಲಿ ಧಾನ್ಯದ ಸತ್ವವನ್ನು ನೋಡಿ ಶ್ರೇಷ್ಠತೆಯನ್ನು ನಿರ್ಧರಿಸಬೇಕೆನ್ನುತ್ತಾನೆ. ಆಗ ಗೌತಮ ಮುನಿಗಳು ಹಲವು ಧಾನ್ಯಗಳನ್ನು ತರಿಸುತ್ತಾರೆ. ಆಗ ಚರ್ಚೆ ಪ್ರಾರಂಭವಾಗುತ್ತದೆ. ಕೆಲವರು ಗೋಧಿ, ಸಾಮೆ, ನವಣ, ಅರಕ, ಜೋಳ, ಕಂಬನ್ನು ಶ್ರೇಷ್ಠವೆಂದು ಹೇಳಿದರೆ ಮತ್ತೆ ಕೆಲವರು ಭತ್ತವನ್ನು ಮತ್ತು ಕೆಲವರು ರಾಗಿಯನ್ನು ಶ್ರೇಷ್ಠವೆಂದು ಹೇಳುತ್ತಾರೆ. ಆಗ ಗೌತಮರು ನರೆದೆಲಗನೇ ಶ್ರೇಷ್ಠ ಎನ್ನುತ್ತಾರೆ. ಆದರೆ ರೂಹಿಗನು ಆ ಮಾತನ್ನು ಒಪ್ಪದೆ ತಾನೇ ಶ್ರೇಷ್ಠ, ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಭೋಜನದಲ್ಲಿ, ಮಂತ್ರಾಕ್ಷತೆಯಲ್ಲಿ, ಶುಭ ಸಮಾರಂಭಗಳಲ್ಲಿ ಮುಂತಾದ ಕಾರ್ಯಗಳಲ್ಲಿ ತನ್ನನ್ನು ಬಳಸಲಾಗುತ್ತದೆ. ಆದ್ದರಿಂದ ತಾನೇ ಶ್ರೇಷ್ಠ ಎಂದು ಹೇಳುತ್ತದೆ. ಆಗ ನರೆದೆಲಗ ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ. ಆಗ ನೀನೆಲ್ಲಿರುವೋ ನಿನ್ನ ಬಳಗ ಎಲ್ಲಿರುವುದೋ ಎಂದು ಹೇಳುತ್ತದೆ. ಹೀಗೆ ಅವರಿಬ್ಬರ ನಡುವೆ ತೀವ್ರ ವಾದ ವಿವಾದ ನಡೆಯುತ್ತದೆ. ಅವರ ವಾದವನ್ನು ನಿಲ್ಲಿಸಲು ಸಾಧ್ಯವಾಗದಿದ್ದಾಗ ಶ್ರೀರಾಮನು 6 ತಿಂಗಳು ಇವರಿಬ್ಬರನ್ನು ಸೆರೆಯಲ್ಲಿ ಹಾಕಿದ್ದರೆ ಇರಿದು ಕಿರಿದೆಂದು ವಾದಿಸುವ ಇವರ ಪೌರುಷವನ್ನು ತಿಳಿಯಬಹುದು ಎಂದು ಹೇಳಿ ಅವರನ್ನು ಸೆರೆಗೆ ಹಾಕುತ್ತಾನೆ. ಪ್ರಶ್ನೆ 2. ನರೆತಿಲಕ ಮತ್ತು ರೂಹಿಗಳ ನಡುವೆ ನಡೆದ ಸಂವಾದವನ್ನು ನಿಮ್ಮ ಮಾತುಗಳಲ್ಲಿ ವಿವರಿಸಿ. ಉತ್ತರ. ರೂಹಿಗನು ನರೆತಿಲಕನಿಗೆ, ಏನೋ ನರೆತಿಲಕನೇ, ನೀನು ನನಗೆ ಸಮಾನನೇ. ಶ್ರೀರಾಮನು ನಮ್ಮಿಬ್ಬರ ದೋಷಗಳನ್ನು ತಿಳಿದಿರುವನು. ಶ್ರೀರಾಮನ ಬಳಿಯಲ್ಲಿ ಕುಲಹೀನ ಮತಿಹೀನನಾದ ನೀನು ನಿನ್ನ ಪ್ರತಿಷ್ಠೆಯನ್ನು ಸುಡು ಎಂದು ಕೋಪದಿಂದ ಹೇಳುತ್ತಾ ಬೈದು ಅವಮಾನಿಸಿತು. ಮತ್ತು ರೂಹಿಗನು ನರೆತಿಲಕನಿಗೆ ಬ್ರಾಹ್ಮಣರ ಉಪನಯನದಲ್ಲಿ, ವ್ರತಾಚರಣೆಯಲ್ಲಿ, ಸುಖಕರವಾದ ಭೋಜನಗಳಲ್ಲಿ, ಶ್ರೇಷ್ಠವಾದ ಮಂತ್ರಾಕ್ಷತೆಗಳಲ್ಲಿ, ಶುಭ ಕಾರ್ಯಗಳ ಆರತಿಯಲ್ಲಿ, ಹಿರಿಯರು ಅರಸುವಲ್ಲಿ, ಯಜ್ಞ ಯಾಗಾದಿಗಳಲ್ಲಿ, ಅರಮನೆಯಲ್ಲಿ ಪ್ರತಿದಿನವೂ ಆನಂದದಿಂದ ದೇವರಿಗೆ ಅತಿಶಯವಾದ ನೈವೇದ್ಯ ಮಾಡುವಲ್ಲಿ ನಾನಿರುವೆ ಎಂದು ಜಂಬದಿಂದ ಹೇಳಿತು. ಆಗ ರಾಗಿಯು, ಬರಗಾಲ ಬಂದಾಗ ಅನ್ನವಿಲ್ಲದೆ ಅಳಿದು ಹೋಗುತ್ತಿರುವ ಪ್ರಾಣಿಗಳನ್ನು ನಾನು ಸಲಹುತ್ತೇನೆ. ಆಗ ನೀನು ಎಲ್ಲಿರುತ್ತೀಯ, ನಿನ್ನ ಬಳಗ ಎಲ್ಲಿರುತ್ತದೆ. ನೀನು ಸತ್ಯಹೀನನು, ಬಡವರನ್ನು ಕಣ್ಣೆತ್ತಿಯೂ ಸಹ ನೋಡುವುದಿಲ್ಲ, ಶ್ರೀಮಂತರನ್ನು ಹಿಂಬಾಲಿಸಿ ಹೋಗುವ ಬಯಕೆ ನಿನ್ನದು. ನೀನು ಎತ್ತ ಬಾಣಂತಿಯರಿಗೆ, ರೋಗಿಗಳಿಗೆ ಪಥ್ಯವಾಗಿರುವೆ. ನೀನು ಹೆಣದ ಬಾಯಿಗೆ ತುತ್ತಾಗಿರುವೆ. ನಿನ್ನ ಜನ್ಮ ನಿಷ್ಪ್ರಯೋಜಕವಾದುದು ಎಂದು ಭತ್ತಕ್ಕೆ ಹೇಳುತ್ತದೆ. ಹೀಗೆ ನರೆತಿಲಕ ಹಾಗೂ ರೂಹಿಗಳ ನಡುವೆ ಸಂವಾದ ನಡೆಯುತ್ತದೆ. ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿ. 1. ನಮ್ಮಯ ದೇಶಕ್ಕತಿಶಯ ನರೆತಿಲಕ. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಒಂದು ದಿನ ಶ್ರೀರಾಮನು ಗೌತಮ ಮುನಿಯ ಆಶ್ರಮಕ್ಕೆ ಬಂದು ವಿವಿಧ ಭಕ್ಷ್ಯ ಭೋಜನಗಳ ಆತಿಥ್ಯವನ್ನು ಸ್ವೀಕರಿಸಿ ತಾನು ಸವಿದ ವಿವಿಧ ಭಕ್ಷ್ಯ ಭೋಜ್ಯಗಳನ್ನು ತಯಾರಿಸಿದ ಧಾನ್ಯಗಳ ಮಹತ್ವವನ್ನು ತಿಳಿಯಬೇಕೆಂದು ಗೌತಮ ಮುನಿಯನ್ನು ಕೇಳಿಕೊಂಡ ಸಂದರ್ಭದಲ್ಲಿ ಈ ಮೇಲಿನ ಮಾತು ಗೌತಮ ಮುನಿಯು ಶ್ರೀರಾಮನಿಗೆ ಹೇಳಿದ್ದಾರೆ. ಸ್ವಾರಸ್ಯ. ದೇಶದಲ್ಲಿರುವ ಎಲ್ಲ ಧಾನ್ಯಗಳಲ್ಲಿ ರಾಗಿಯ ಸರ್ವಶ್ರೇಷ್ಠವಾದ ಧಾನ್ಯ ಎಂಬುದು ಸ್ವಾರಸ್ಯಕರವಾಗಿದೆ. 2. ಕುಲಹೀನ ನೀನು, ಪ್ರತಿಷ್ಠೆ ಸುಡು, ಮತಿಹೀನ ನೀನು. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ. ಗೌತಮರ ನರೆತಿಲಕನೇ ಶ್ರೇಷ್ಠ ಎಂಬ ಮಾತನ್ನು ಕೇಳಿ ಕೋಪಗೊಂಡ ರೂಹಿ, ಎಲೆ ನರೆತಿಲಕನೇ, ಶ್ರೀರಾಮನು ನಮ್ಮಿಬ್ಬರಲ್ಲಿ ಯಾರು ಹೆಚ್ಚು ಯಾರು ಕಡಿಮೆ ಎಂಬುದನ್ನು ಬಲ್ಲನು ಎಂದು ಹೇಳುವ ಸಂದರ್ಭದಲ್ಲಿ ಈ ಮಾತನ್ನು ರೂಹಿಗನು ನರೆತಿಲಕನಿಗೆ ಹೇಳುತ್ತಾನೆ. ಸ್ವಾರಸ್ಯ. ಸಮಾಜದಲ್ಲಿಯೂ ಕೆಳವರ್ಗದ ಮೇಲೆ ಮೇಲ್ವರ್ಗದ ಶೋಷಣೆ ಈ ಮಾತಿನಲ್ಲಿ ವ್ಯಕ್ತವಾಗಿರುವುದು ಸ್ವಾರಸ್ಯವಾಗಿದೆ. 3. ವಿಲೆಯ ಕಾಲದೊಳನ್ನವಿಲ್ಲದೆ ಅಳಿವ ಪ್ರಾಣಿಗಳ ಆಧರಿಸಿ ಸಲಹುವೆ. ಆಯ್ಕೆ. ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮಧಾನ್ಯ ಚರಿತೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿರುವ ರಾಮಧಾನ್ಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ.
ಸಂದರ್ಭ ಈ ಮಾತನ್ನು ರೂಹಿಗನು ನರೆದೆಲಗವನ್ನು ಹೀಯಾಳಿಸಿದ ಸಂದರ್ಭದಲ್ಲಿ ನರೆದೆಲಗವು ಈ ಜಗತ್ತಿಗೆಲ್ಲ ತಿಳಿದಿರುವಂತೆ ಮಳೆ ಹೋಗಿ ಬೆಳೆ ಇಲ್ಲದಂತಾಗಿ ಘೋರ ಬರಗಾಲದಲ್ಲಿ ಅನ್ನವಿಲ್ಲದೆ ನಾಶವಾಗುವ ಪ್ರಾಣಿಗಳನ್ನು ನಾನು ಆಧರಿಸಿ ಕಾಪಾಡುತ್ತೇನೆ ಎಂದು ರೂಹಿಯನ್ನು ಕುರಿತು ಈ ಮಾತನ್ನು ಹೇಳುತ್ತದೆ. ಸ್ವಾರಸ್ಯ ರಾಗಿಯು ಬೆಳೆಯಲು ಕಡಿಮೆ ನೀರು ಸಾಕು. ಬರಗಾಲದಲ್ಲೂ ಸಹ ಬೆಳೆದು ಪ್ರಾಣಿಗಳನ್ನು ಸಲಹುತ್ತದೆ. ಅದರಿಂದ ರಾಗಿಯ ಶ್ರೇಷ್ಠ ಎಂಬುದು ಸ್ವಾರಸ್ಯಕರವಾಗಿ ಮೂಡಿಬಂದಿದೆ. 4. ಇವರಿರಲಿ ಸೆರೆಯೊಳಗಾರು ತಿಂಗಳು. ಆಯ್ಕೆ ಈ ವಾಕ್ಯವನ್ನು ಕನಕದಾಸರು ಬರೆದಿರುವ ರಾಮದಾನಿಯ ಚರಿತೆ ಎಂಬ ಕೃತಿಯಿಂದ ಆರಿಸಲಾಗಿರುವ ರಾಮದಾನಿಯ ಚರಿತೆ ಪದ್ಯಭಾಗದಿಂದ ಆರಿಸಿಕೊಳ್ಳಲಾಗಿದೆ. ಸಂದರ್ಭ ರಾಗಿ ಮತ್ತು ಭತ್ತ ಇವೆರಡರ ವಾದ ವಿವಾದಗಳನ್ನು ಆಲಿಸಿದ ಶ್ರೀರಾಮನು ಅವರಿಬ್ಬರ ವಾದವನ್ನು ಬಗೆಹರಿಸುವ ಸಂದರ್ಭದಲ್ಲಿ ರೂಹಿ ಮತ್ತು ನರೆದೆಲಗದ ಸತ್ವ ತಿಳಿಯಬೇಕಾದರೆ 6 ತಿಂಗಳು ಸೆರೆಗೆ ಹಾಕಬೇಕೆಂದು ಹೇಳುತ್ತಾನೆ. ಸ್ವಾರಸ್ಯ ರಾಗಿ ಮತ್ತು ಭತ್ತ ಇವೆರಡರಲ್ಲಿ ರಾಗಿಯೇ ಶ್ರೇಷ್ಠವೆಂದು ತಿಳಿದಿದ್ದರೂ ಅದನ್ನು ನಿರೂಪಿಸಲು ರಾಮನು ನಸುನಗುತ್ತಾ ಅವುಗಳ ಸತ್ವ ಪರೀಕ್ಷೆಗೆ ಸೆರೆವಾಸ ವಿಧಿಸಿದ್ದು ಸ್ವಾರಸ್ಯಕರವಾಗಿದೆ. ಮೊದಲೇಳು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ. 1. ಪುರಂದರದಾಸರು ಪುರಂದರ ವಿಠಲ. ಕನಕದಾಸರು ಕಾಕಿನೆಲೆ ಆದಿಕೇಶವ. ರೂಹಿ ಭತ್ತ, ನರೆದೆಲಗ ರಾಗಿ. 3. ಬಾಣಂತಿಯರಿಗೆ ಪದ್ಯ, ಹೆಣದ ಬಾಯಿಗೆ ತುತ್ತು. ತಿಥಿ ಭೂಮಿ, ವಿರಂಚಿ ಬ್ರಹ್ಮ. ಸೆರೆಯೊಳಗೆ ಆಗಮ ಸಂಧಿ, ತಾನೆಲ್ಲಿ ಲೋಪಸಂಧಿ. ಗುಂಪಿಗೆ ಸೇರದ ಪದಗಳನ್ನು ಆಯ್ದು ಬರೆಯಿರಿ. ಹರಿಭಕ್ತ ಸಾರ, ರಾಮಧಾನ್ಯ ಚರಿತೆ, ರಾಮಾಶ್ವಮೇಧ, ನಳಚರಿತೆ. ಇದರಲ್ಲಿ ಗುಂಪಿಗೆ ಸೇರದ ಪದ ರಾಮಾಶ್ವಮೇಧ. 2. ಕನಕದಾಸರು, ಪುರಂದರದಾಸರು, ವ್ಯಾಸರಾಯರು, ಬಸವಣ್ಣ. ಇದರಲ್ಲಿ ಗುಂಪಿಗೆ ಸೇರದ ಪದ ಬಸವಣ್ಣ. 3. ರೂಹಿ, ಗೋಧಿ, ನೆಲ್ಲು, ಭತ್ತ. ಇದರಲ್ಲಿ ಗುಂಪಿಗೆ ಸೇರದ ಪದ ಗೋಧಿ. 4. ಗುಣಸಂಧಿ, ಲೋಪಸಂಧಿ, ಆಗಮ ಸಂಧಿ, ಆದೇಶ ಸಂಧಿ. ಗುಂಪಿಗೆ ಸೇರದ ಪದ ಗುಣಸಂಧಿ. ಅಭ್ಯಾಸ ಚಟುವಟಿಕೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಪ್ರಶ್ನೆ 1. ಮಾತ್ರೆ ಎಂದರೇನು? ಉದಾಹರಣೆ ಸಹಿತ ವಿವರಿಸಿ. ಉತ್ತರ: ಛಂದಶಾಸ್ತ್ರದಲ್ಲಿ ಮಾತ್ರೆ ಎಂದರೆ ಕಾಲವನ್ನು ಅಳೆಯುವ ಮಾನ. ಒಂದು ಹ್ರಸ್ವ ಅಕ್ಷರವನ್ನು ಉಚ್ಚರಿಸಲು ಬೇಕಾಗುವ ಕಾಲವೇ ಒಂದು ಮಾತ್ರಾ ಕಾಲ. ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಲಘು. 2 ಅಥವಾ ಅದಕ್ಕಿಂತ ಹೆಚ್ಚು ಮಾತ್ರಾ ಕಾಲದಲ್ಲಿ ಉಚ್ಚರಿಸಬಹುದಾದ ಅಕ್ಷರವೇ ಗುರು. ಪ್ರಶ್ನೆ 2. ಮಾತ್ರಾಗಣ ಎಂದರೇನು? ಅದರ ವಿಧಗಳ್ಯಾವುವು ತಿಳಿಸಿ. ಉತ್ತರ: ಮಾತ್ರೆಗಳ ಆಧಾರದಿಂದ ಗಣ ವಿಭಾಗ ಮಾಡಲಾಗುವ ಗಣಗಳನ್ನು ಮಾತ್ರಾಗಣ ಎನ್ನುವರು. ಮಾತ್ರಾಗಣದಲ್ಲಿ 3 ವಿಧ. ಅವುಗಳೆಂದರೆ ಕಂದ, ಷಟ್ಪದಿ, ರಗಳೆ. ಪ್ರಶ್ನೆ 3. ಕಂದ ಪದ್ಯದ ಲಕ್ಷಣಗಳೇನು? ಉತ್ತರ: 4 ಪಾದಗಳಿರಬೇಕು. 1 ಮತ್ತು 3ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 4 ಮಾತ್ರೆಗಳ ತಲಾ 3 ಗಣಗಳಿರಬೇಕು. 2 ಮತ್ತು 4ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 4 ಮಾತ್ರೆಗಳ ತಲಾ 5 ಗಣಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. ಇವು ಕಂದ ಪದ್ಯದ ಲಕ್ಷಣಗಳು. ಪ್ರಶ್ನೆ 4. ಷಟ್ಪದಿ ಎಂದರೇನು? ಭಾಮಿನಿ ಷಟ್ಪದಿಯ ಲಕ್ಷಣಗಳೇನು? ಉತ್ತರ: 6 ಪಾದಗಳಿಂದ ಕೂಡಿರುವ ಪದ್ಯಕ್ಕೆ ಷಟ್ಪದಿ ಎನ್ನುವರು. ಭಾಮಿನಿ ಷಟ್ಪದಿಯ ಲಕ್ಷಣಗಳೆಂದರೆ 6 ಪಾದಗಳಿರಬೇಕು. ಪ್ರತಿ ಪಾದವು ಆದಿಪ್ರಾಸದಿಂದ ಕೂಡಿರಬೇಕು. 1, 2, 4 ಮತ್ತು 5ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 2 ಗಣಗಳಿರಬೇಕು. 3 ಮತ್ತು 6ನೇ ಪಾದಗಳು ಪರಸ್ಪರ ಸಮಾನವಾಗಿದ್ದು 3 ಮಾತ್ರೆಗಳ ಅನಂತರ 4 ಮಾತ್ರೆಗಳ ತಲಾ 3 ಗಣಗಳು ಮತ್ತು 1 ಗುರು ಇರಬೇಕು. ಕೊಟ್ಟಿರುವ ಪದ್ಯ ಭಾಗವನ್ನು ಕಂಠಪಾಠ ಮಾಡಿ. ಪದಗಳ ಅರ್ಥ: ವಿರಂಚಿ, ಬ್ರಹ್ಮ, ಅಜ, ಗತಿ, ಕೋಪ, ದುಃಖ, ಅಳಲು, ಹದನು, ರೀತಿ, ಕ್ರಮ, ನೆರೆದೆಲೆ, ರಾಗಿ, ನೆಲ್ಲು, ಭತ್ತ, ಪಿಸುಣ, ಚಾಡಿಕೋರ, ನಿಜ, ಕ್ಷಿತಿಯಮಾರರು, ಬ್ರಾಹ್ಮಣರು. ಮಕ್ಕಳೇ, ಈ ನೋಟ್ಸ್ನಲ್ಲಿ ಯಾವುದಾದರೂ ತಪ್ಪುಗಳಿದ್ದರೆ ಕಮೆಂಟ್ಸ್ ಬಾಕ್ಸ್ನಲ್ಲಿ ತಪ್ಪದೇ ತಿಳಿಸಿ.